ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 851 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 16 ಮತ್ತು 17 ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲು ಯೋಜನೆಗೆ ಶಿಂಕನ್ಸೆನ್ ರೈಲು ಸೆಟ್ಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಯಾವ ದೇಶವು ಉದಾರವಾದ ಸೂಚನೆಯನ್ನು ಭಾರತ ದೇಶಕ್ಕೆ ನೀಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ ದಿ ಜನರಸ್ ಜೆಸ್ಚರ್ ಟು ಸಪೋರ್ಟ್ ಇಂಡಿಯಾಸ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಬೈ ಗಿಫ್ಟಿಂಗ್ ಶಿಂಕನ್ಸೆನ್ ಟ್ರೈನ್. ಸೊ ನಮ್ಮ ಭಾರತ ದೇಶದ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಏನಿದೆ, ಸೊ ಇದನ್ನು ನಾವು ಬುಲೆಟ್ ಟ್ರೈನ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಟ್ರೈನ್, ಅದನ್ನು ನಾವು ಶಿಂಕನ್ಸೆನ್ ಟ್ರೈನ್ ಅಂತ ಹೇಳ್ತೇವೆ. ಸೊ ಈ ಒಂದು ಟ್ರೈನ್ ಅನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಾರಣಕ್ಕಾಗಿ ಉಡುಗೊರೆಯಾಗಿ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ಸೊ ಒಂದು ದೇಶ ನಮಗೆ ತಿಳಿಸಿರುತ್ತೆ. ಸೊ ಆ ಒಂದು ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಇರತಕ್ಕಂಥ ಒಂದು ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡುವ ಒಂದು ಟ್ರೈನ್ ಅನ್ನ ಸೊ ಜಪಾನ್ ರಾಷ್ಟ್ರ ನಮಗೆ ಗಿಫ್ಟ್ ಮಾಡ್ತಕ್ಕಂಥ ಅಥವಾ ಯಾವುದೇ ಒಂದು ಹಣವನ್ನ ತೆಗೆದುಕೊಳ್ಳದೆ ಉಡುಗೊರೆಯಾಗಿ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ಸೊ ಜಪಾನ್ ಈಗ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜಪಾನ್ ಇವಾಗ ಅವ್ರು ನೀಡ್ತಾ ಇರ್ತಕ್ಕಂಥ ಟ್ರೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಂಕನ್ಸೆನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ 2 ಸೀರೀಸ್ ಇರುತ್ತೆ. ಒಂದನ್ನ E5 ಸೀರೀಸ್ ಅಂತ ಕರಿತೇವೆ, ಮತ್ತೆ E3 ಸೀರೀಸ್ ಅಂತ ಕರಿತೇವೆ. ಸೊ ಈ ಸೀರೀಸ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ನಾವು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಈ 2 ಸೀರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಟ್ರೈನ್ ಅನ್ನ ನಮ್ಮ ಭಾರತ ದೇಶದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಸೊ ಗಿಫ್ಟ್ ಆಗಿ ಕೊಡ್ತಕ್ಕಂಥ ನಿರ್ಧಾರವನ್ನ ಜಪಾನ್ ರಾಷ್ಟ್ರ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಫಾರ್ ಇಂಡಿಯಾಸ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್. ಇದನ್ನ ಇನ್ ಶಾರ್ಟ್ ನಾವು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ 2 ಟ್ರೈನ್ಸ್ ಅಂದ್ರೆ 2 ರೈಲುಗಳು, ಆ ರೈಲುಗಳನ್ನ ನಾವು ಶಿಂಕನ್ಸೆನ್ ಟ್ರೈನ್ ಅಂತ ಹೇಳ್ತೇವೆ. ಸೊ 2 ಸೆಟ್ಗಳನ್ನ, ಒಂದು E5 ಸೀರೀಸ್ಗೆ ಸೇರಿರುತ್ತೆ, ಇನ್ನೊಂದು E3 ಸೀರೀಸ್ಗೆ ಸೇರಿರುತ್ತೆ. ಸೊ ಈ 2 ಸರಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೈನ್ಗಳನ್ನ ಉಡುಗೊರೆಯಾಗಿ ನೀಡ್ತಕ್ಕಂಥ ನಿರ್ಧಾರವನ್ನ ಜಪಾನ್ ರಾಷ್ಟ್ರ ಘೋಷಿಸಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಪರ್ಪಸ್? ಯಾಕೆ ಅವರು ನಮಗೆ ಉಡುಗೊರೆಯಾಗಿ ಅಥವಾ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಈ ಟ್ರೈನ್ಸ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಟೆಸ್ಟಿಂಗ್ ಅಂಡ್ ಇನ್ಸ್ಪೆಕ್ಟಿಂಗ್ ದಿ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಕಾರಿಡಾರ್. ಅಂದ್ರೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಇರ್ತಕ್ಕಂಥ ಈ ಒಂದು ಬುಲೆಟ್ ಟ್ರೈನ್ ಕಾರಿಡಾರ್ ಏನಿರುತ್ತೆ, ಸೊ ಆ ಒಂದು ಕಾರಿಡಾರ್ ನಲ್ಲಿ ಈ ಟ್ರೈನ್ಗಳನ್ನ ನಾವು ಬಳಸಿಕೊಂಡು ಪರೀಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಪರಿಶೀಲನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಕಾರಣ ಏನು ಅಂದ್ರೆ ಈ ರೀತಿಯ ಒಂದು ಕಾನ್ಸೆಪ್ಟ್ ಅಥವಾ ಬುಲೆಟ್ ಟ್ರೈನ್ ಕಾನ್ಸೆಪ್ಟ್ ಅಂತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬಳಕೆ ಮಾಡ್ತಾ ಇರುವ ಕಾರಣದಿಂದ ಅದನ್ನ ನೇರವಾಗಿ ನಾವು ಸ್ಟ್ರೈಟ್ ಅವೇ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನಾವು ಮೊದಲು ಫಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಆ ಟೆಸ್ಟಿಂಗ್ ಮಾಡುವ ಕಾರಣದಿಂದ ಈ 2 ಟ್ರೈನ್ಸ್ ಗಳನ್ನ ಅವರು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಕ್ಯಾನ್ ಗ್ಯಾದರ್ ಆಪರೇಷನಲ್ ಡೇಟಾ, ಅಂದ್ರೆ ಅದನ್ನ ರನ್ ಮಾಡಿದಾಗ ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನ ಅದು ಕ್ರಿಯೇಟ್ ಮಾಡಬಹುದು ಅಂತಕ್ಕಂಥ ಒಂದು ಡೇಟಾವನ್ನ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ರಿಗಾರ್ಡಿಂಗ್ ಇಂಡಿಯಾಸ್ ಯುನಿಕ್ ಎನ್ವೈರನ್ಮೆಂಟಲ್ ಚಾಲೆಂಜಸ್, ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸವಾಲುಗಳೇನಿದ್ದಾವೆ ಅಂದ್ರೆ ಅದನ್ನ ರನ್ ಮಾಡಿದಾಗ ಯಾವ ರೀತಿಯ ಸವಾಲುಗಳನ್ನ ನಾವು ಎದುರಿಸಬಹುದು, ಪರ್ಟಿಕ್ಯುಲರ್ಲಿ ಇಲ್ಲಿರ್ತಕ್ಕಂಥ ಎಕ್ಸ್ಟ್ರೀಮ್ ಹೀಟ್ ಮತ್ತೆ ಡಸ್ಟ್ ಏನಿರುತ್ತೆ, ಅಂದ್ರೆ ಇಲ್ಲಿರ್ತಕ್ಕಂಥ ತಾಪಮಾನ ಮತ್ತು ಧೂಳು ಏನಿರುತ್ತೆ, ಸೊ ಇದಕ್ಕೆ ಯಾವ ರೀತಿ ಡಿಸ್ಅಡ್ವಾಂಟೇಜ್ ಆಗಬಹುದು ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಲಿಕ್ಕೆ ಈ 2 ಟ್ರೈನ್ಗಳನ್ನ ಜಪಾನ್ ರಾಷ್ಟ್ರ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಟ್ರೈನ್ಗಳು ನಮ್ಮ ಭಾರತ ದೇಶಕ್ಕೆ ಡೆಲಿವರಿ ಆಗಬಹುದಾಗಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ ಬೈ 2026, 2026 ಆರಂಭದಲ್ಲಿ ಸೊ ಈ ಟ್ರೈನ್ಸ್ ಅನ್ನ ನಮಗೆ ಡೆಲಿವರಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೀಸ್ ಟ್ರೈನ್ಸ್ ಆರ್ ಎಕ್ವಿಪ್ಡ್ ವಿತ್ ಸ್ಪೆಷಲೈಸ್ಡ್ ಇನ್ಸ್ಪೆಕ್ಷನ್ ಟೂಲ್ಸ್, ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆನ ಅಥವಾ ಅದಕ್ಕೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಈ ಟ್ರೈನ್ಗಳ ಜೊತೆಗೆ ಪರಿಶೀಲನಾ ಉಪಕರಣಗಳನ್ನ ಕೂಡ ಫಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ.
ಸೊ ಅದಾದ್ಮೇಲೆ ಈ ಟ್ರೈನ್ ಮಾಡೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ E5 ಸೀರೀಸ್ ಬಗ್ಗೆ ನಾವು ಮೊದಲು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಹೈ ಸ್ಪೀಡ್ ಟ್ರೈನ್ ಡೆವಲಪ್ಡ್ ಬೈ ಈಸ್ಟ್ ಜಪಾನ್ ರೈಲ್ವೇಸ್, ಅಂದ್ರೆ ಈಸ್ಟ್ ಜಪಾನ್ ರೈಲ್ವೇಸ್ ರವರು ಡೆವಲಪ್ ಮಾಡಿರ್ತಕ್ಕಂಥ ಅತಿ ಹೆಚ್ಚಿನ ವೇಗದ ಒಂದು ಟ್ರೈನ್ ಇದಾಗಿರುತ್ತೆ. ಸೊ ಇದು 2011ರಿಂದ ಅವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸಿನ್ಸ್ 2011 ದೇ ಹ್ಯಾವ್ ಬಿನ್ ಆಲ್ರೆಡಿ ಯೂಸಿಂಗ್ ಇಟ್. ಸೊ ಇದರ ಟಾಪ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 320 km/h, ಅದು ಟಾಪ್ ಸ್ಪೀಡ್ ಅಥವಾ ಗರಿಷ್ಠ ವೇಗ 320 ಕಿಲೋಮೀಟರ್ ಒಂದು ಗಂಟೆಗೆ ಚಲಿಸ್ತಕ್ಕಂಥ ಒಂದು ಸರಣಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಟ್ರೈನ್ ಅನ್ನ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು E3 ಆಗಿರುತ್ತೆ. ಇದು ಲಿಟಲ್ ಓಲ್ಡರ್, ಅಂದ್ರೆ ಸ್ವಲ್ಪ ಹಳೆಯದಾಗಿರ್ತಕ್ಕಂಥ ಒಂದು ಮಾದರಿ ಆಗಿರುತ್ತೆ, ಬಟ್ ಸ್ಟಿಲ್ ರಿಲಯಬಲ್ ಮಾಡೆಲ್ ಆಗಿರುತ್ತೆ. ಅಂದ್ರೆ ತುಂಬಾ ವಿಶ್ವಾಸಾರ್ಹತೆಯನ್ನ ಹೊಂದಿರತಕ್ಕಂಥ ಒಂದು ಮಾಡೆಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಸೇಫ್ಟಿ ಮತ್ತೆ ಕಂಫರ್ಟ್ಗೆ, ಅಂದ್ರೆ ಈ ಸುರಕ್ಷತೆ ಮತ್ತು ಸೌಕರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು E3 ಸರಣಿ ಏನಿರುತ್ತೆ, ಸೊ ಇವೆರಡೂ ಸರಣಿಗಳನ್ನ ನಮ್ಮ ಭಾರತ ದೇಶಕ್ಕೆ ಅವರು ನೀಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಫ್ಯೂಚರ್ ಪ್ಲಾನ್ಸ್ ಏನು, ಹಾಗಿದ್ರೆ ನಾವು ಪರೀಕ್ಷೆ ಮಾಡ್ಲಿಕ್ಕಂತೂ ಈ ಎರಡು ಟ್ರೈನ್ಸ್ ಅನ್ನ ನಾವು ತರಿಸ್ಕೊಳ್ತಾ ಇದ್ದೇವೆ. ಸೊ ಭವಿಷ್ಯದಲ್ಲಿ ನಾವು ಯಾವ ಟ್ರೈನ್ಸ್ ಅನ್ನ ಈ ಒಂದು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ ಅಂತ ನಾವು ನೋಡೋದಾದ್ರೆ, ಸೊ ದೇ ಆರ್ ಗೋಯಿಂಗ್ ಟು ಫಸ್ಟ್ ಕಲೆಕ್ಟ್ ದ ಡೇಟಾ. ಸೊ ಇವೆರಡು ಟ್ರೈನ್ಸ್ ಅನ್ನ ಅವ್ರೇನ್ ಕೊಡ್ತಾ ಇದ್ದಾರೆ, ಸೊ ಅದರಿಂದ ಬರ್ತಕ್ಕಂಥ ದತ್ತಾಂಶಗಳನ್ನ ಮೊದಲು ಸಂಗ್ರಹಣೆ ಮಾಡಲಾಗುತ್ತೆ. ಅದಾದ್ಮೇಲೆ ಇಟ್ ಏಡ್ಸ್ ಇನ್ ರಿಫೈನಿಂಗ್ ಡಿಸೈನ್ ಆಫ್ ದಿ ನೆಕ್ಸ್ಟ್ ಜನರೇಷನ್ E10 ಸೀರೀಸ್. ಇದನ್ನ ನಾವು ಆಲ್ಫಾ ಎಕ್ಸ್ ಅಂತ ಕರಿತೇವೆ, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡೆಬ್ಯೂಟ್ ಇನ್ ಅರ್ಲಿ 2030s, ಅಂದ್ರೆ 2030ರ ಆರಂಭದಲ್ಲಿ ಡೆಬ್ಯೂಟ್ ಮಾಡ್ತಕ್ಕಂಥ, ಅಂದ್ರೆ ಪ್ರಾರಂಭ ಮಾಡ್ತಕ್ಕಂಥ E10 ಸರಣಿ ಏನಿದೆ, E10 ಸರಣಿಯನ್ನ ನಾವು ಆಲ್ಫಾ ಎಕ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ಡಿಸೈನ್ ಮಾಡಲಿಕ್ಕೆ ಇವಾಗ E5 ಮತ್ತೆ E3 ಸೀರೀಸ್ ಅನ್ನ ಪ್ರಾಕ್ಟಿಕಲ್ ಆಗಿ ಏನ್ ರನ್ ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಆಗ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಅನ್ನ ಅಥವಾ ಆ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಆ ಡೇಟಾವನ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ವರ್ಷನ್ ಅಂದ್ರೆ E10 ಸೀರೀಸ್ ಏನಿದೆ, ಸೊ ಅದನ್ನ ಇಂಪ್ರೂವೈಸ್ ಮಾಡಿ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ 2030ರ ಆರಂಭಿಕ ಸಮಯದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ E10 ಸೀರೀಸ್ ಏನಿದೆ, ಇಟ್ ಈಸ್ ಕೇಪಬಲ್ ಆಫ್ ಸ್ಪೀಡ್ ಅಪ್ ಟು 400 km/h, ಅಂದ್ರೆ ಒಂದು ಗಂಟೆಗೆ 400 ಕಿಲೋಮೀಟರ್ ವ್ಯಾಪ್ತಿಯನ್ನ ಕ್ರಮಿಸ್ತಕ್ಕಂಥ ಒಂದು ಕೆಪಾಸಿಟಿಯನ್ನ E10 ಸೀರೀಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೀರೀಸ್ ಅನ್ನ ನಾವು ಮುಂಬೈ ಅಹಮದಾಬಾದ್ ಕಾರಿಡಾರ್ಗೆ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಒಂದು ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿ E10 ಸರಣಿಯ ಟ್ರೈನ್ಗಳು ಟ್ರಾವೆಲ್ ಮಾಡೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಈ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ನಮ್ಮ ಭಾರತ ದೇಶದ ಫಸ್ಟ್ ಬುಲೆಟ್ ಟ್ರೈನ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಪ್ರಪ್ರಥಮ ಬುಲೆಟ್ ಟ್ರೈನ್ ಉಪಕ್ರಮ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅನ್ನ ರೆವಲ್ಯೂಷನೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಟೋಟಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ 508.17 ಕಿಲೋಮೀಟರ್ ಇದು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಟೋಟಲ್ ಇದರಲ್ಲಿ 12 ಸ್ಟೇಷನ್ಸ್ ಇರುತ್ತೆ, ಅಂದ್ರೆ ಡ್ಯೂರಿಂಗ್ ದ ಜರ್ನಿ 12 ನಿಲ್ದಾಣಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾ ನಿಲ್ದಾಣಗಳು ಎಲಿವೇಟೆಡ್ ಎಕ್ಸೆಪ್ಟ್ ಅಂಡರ್ ಗ್ರೌಂಡ್, ಅಂದ್ರೆ ಎಲಿವೇಟೆಡ್ ಅಂದ್ರೆ ಭೂಮಿಯ ಮೇಲೆ ಇರತಕ್ಕಂಥ ಟ್ರ್ಯಾಕ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ಪ್ಲೇಸ್ ಅಲ್ಲಿ ಮಾತ್ರ, ಅಂದ್ರೆ ಕುರ್ಲಾ ಕಾಂಪ್ಲೆಕ್ಸ್ ಸ್ಟೇಷನ್ ಇನ್ ಮುಂಬೈ ಅಲ್ಲಿ ಮಾತ್ರ, ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಏನಿದೆ, ಸೊ ಇಲ್ಲಿ ಮಾತ್ರ ಅಂಡರ್ ಗ್ರೌಂಡ್ ಅಲ್ಲಿ ಇದು ರನ್ ಆಗುತ್ತೆ. ಸೊ ಇದು ಬಿಟ್ರೆ ಬಹುತೇಕ ಇದು ಭೂಮಿಯ ಮೇಲೆ ಇರತಕ್ಕಂಥ ಟ್ರ್ಯಾಕ್ ಅಲ್ಲಿ ರನ್ ಮಾಡ್ತಕ್ಕಂಥ ಒಂದು ಬುಲೆಟ್ ಟ್ರೈನ್ ಇದಾಗಿರುತ್ತೆ. ಸೊ ಇದರ ಟೆಕ್ನಾಲಜಿ, ಯಾವ ರೀತಿಯ ತಂತ್ರಜ್ಞಾನವನ್ನ ನಾವಿಲ್ಲಿ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಸೊ ದ ಪ್ರಾಜೆಕ್ಟ್ ಯೂಸಸ್ ಜಪಾನ್ ಶಿಂಕನ್ಸೆನ್ ಟೆಕ್ನಾಲಜಿ. ಸೊ ಏನಕ್ಕೆ ಅವರು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವಿಲ್ಲಿ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನ ಜಪಾನ್ ರಾಷ್ಟ್ರದ ತಂತ್ರಜ್ಞಾನವಾಗಿರುತ್ತೆ. ಆ ತಂತ್ರಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಂಕನ್ಸೆನ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ಅದು ಸ್ಪೀಡ್, ಸೇಫ್ಟಿ ಮತ್ತೆ ರಿಲಯಬಿಲಿಟಿ, ಅಂದ್ರೆ ವೇಗ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಮತ್ತೆ ವಿಶ್ವಾಸಾರ್ಹತೆ ಆಗಿರ್ಬೋದು, ಇದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶಿಂಕನ್ಸೆನ್ ಟೆಕ್ನಾಲಜಿಯನ್ನ ಸೊ ಈ ಒಂದು ಬುಲೆಟ್ ಟ್ರೈನ್ ಮಾದರಿಯಲ್ಲಿ ನಾವು ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಟ್ರೈನ್ ಏನಿದೆ, ಇಟ್ ಆಪರೇಟ್ಸ್ ಅಟ್ ಅ ಸ್ಪೀಡ್ ಅಪ್ ಟು 320 km/h, ಅಂದ್ರೆ 320 ಕಿಲೋಮೀಟರ್ ಪ್ರತಿ ಗಂಟೆಗೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಈ ಕಾರಣದಿಂದ ರೆಡ್ಯೂಸಿಂಗ್ ಟ್ರಾವೆಲ್ ಟೈಮ್, ಸೊ ಇಲ್ಲಿಗೆ ಟ್ರಾವೆಲ್ ಮಾಡ್ತಕ್ಕಂಥದ್ದು ಮುಂಬೈನಿಂದ ಅಹಮದಾಬಾದ್ಗೆ ಟ್ರಾವೆಲ್ ಮಾಡ್ತಕ್ಕಂಥ ಸಮಯ ಏನಿರುತ್ತೆ ಅದು 3 ಗಂಟೆಗೆ ರೆಡ್ಯೂಸ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಫಿನಾನ್ಸ್ ಅಥವಾ ಹಣಕಾಸು
ಹಣಕಾಸು ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ ಸೊ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ, ಇದನ್ನ ನಾವು ಜಿಕಾ ಅಥವಾ JICA ಅಂತ ಹೇಳ್ತೇವೆ. ಸೊ ಇದು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಅಂತ ಹೇಳ್ತೇವೆ. ಸೊ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 80% ಆಫ್ ದಿ ಫಂಡ್ ಅನ್ನ ಅವರೇ ಕೊಡ್ತಾ ಇದ್ದಾರೆ. ಸೊ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ವೈ ದೇ ಆರ್ ಗಿಫ್ಟಿಂಗ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ 80% ಹಣವನ್ನ ಸೊ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆಯ ವತಿಯಿಂದ ನೀಡಲಾಗ್ತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಅವರೇನು ನಮಗೆ ಸಾಲವನ್ನ ಕೊಡ್ತಾ ಇದ್ದಾರೆ ಇನ್ ದಿ ನೆಕ್ಸ್ಟ್ 50 ಇಯರ್ಸ್, ಅಂದ್ರೆ ಮುಂದಿನ 50 ವರ್ಷಗಳಲ್ಲಿ ಲೋ ಇಂಟ್ರೆಸ್ಟ್ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ನಾವು ವಾಪಸ್ಸನ್ನ ಮಾಡಬೇಕಾಗಿರುತ್ತೆ. ಸೊ ವಾಪಸ್ ಮಾಡಲಿಕ್ಕೆ 50 ವರ್ಷಗಳ ಕಾಲಾವಕಾಶವನ್ನ ಅವರು ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಕೊಲಾಬ್ರೇಷನ್ ಏನಿದೆ, ಸೊ ಈ ಒಂದು ಕೊಲಾಬ್ರೇಷನ್ ಮುಖಾಂತರ ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಅಂದ್ರೆ ಆ ಒಂದು ಟ್ರೈನ್ಗಳ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡ್ತಾರೆ. ಆ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೊ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ಅಡಿಯಲ್ಲಿ ಆ ಟ್ರೈನ್ಗಳನ್ನ ನಮ್ಮ ಭಾರತ ದೇಶದಲ್ಲಿಯೇ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿ ಆರ್ ಜಸ್ಟ್ ಬಾರೋಯಿಂಗ್ ದ ಟೆಕ್ನಾಲಜಿ ಅಂಡ್ ವಿತ್ ದ ಟೆಕ್ನಾಲಜಿ ಸೊ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ದ ಟ್ರೈನ್ಸ್ ಇನ್ ಇಂಡಿಯಾ ಓನ್ಲಿ ಅನ್ನೋದು ಸೊ ಈ ಒಂದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಿಮಗೆ ನೆನಪಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಇಸ್ ದ ಟೈಮ್ ಲೈನ್? ಆಕ್ಚುಲಿ ಈ ಟೈಮ್ ಲೈನ್ ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಈಗ ಸೆಟ್ ಮಾಡಿರ್ತಕ್ಕಂಥ ಟೈಮ್ ಲೈನ್ ಏನು ಅಂದ್ರೆ ದ ಕನ್ಸ್ಟ್ರಕ್ಷನ್ ಆಲ್ರೆಡಿ ಬಿಗ್ಯಾನ್ ಇನ್ 2021. ಸೊ 2021ರಲ್ಲಿ ಸೊ ಈ ಒಂದು ನಿರ್ಮಾಣ ಕಾರ್ಯ ಆಲ್ರೆಡಿ ಪ್ರಾರಂಭವಾಗಿರುತ್ತೆ. ಸೊ ಗುಜರಾತ್ ಸೆಕ್ಷನ್ ಏನಿದೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಓಪನ್ ಬೈ 2030. ಸೊ ಗುಜರಾತ್ನ ಒಂದು ವಿಭಾಗ ಏನಿದೆ ಅದು 2030ರ ವೇಳೆಗೆ ಪ್ರಾರಂಭವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಕಂಪ್ಲೀಟ್ ಕಾರಿಡಾರ್ ಬಂದು 2033ಕ್ಕೆ ಲಾಂಚ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ CBI ಪ್ರಾರಂಭಿಸಿದ ಆಪರೇಷನ್ ಚಕ್ರ 5 ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಆಪರೇಷನ್ ಚಕ್ರ 5 ಲಾಂಚ್ಡ್ ಬೈ CBI? ಸೊ CBI ಲಾಂಚ್ ಮಾಡಿರ್ತಕ್ಕಂಥ ಆಪರೇಷನ್ ಚಕ್ರ 5 ಏನಿದೆ ಸೊ ಇದರ ಉದ್ದೇಶ ಏನು ಅಂದ್ರೆ ಈ ಒಂದು ಸೈಬರ್ ಅಪರಾಧಗಳನ್ನ ಎದುರಿಸಲು ಅಥವಾ ಟು ಕಂಬ್ಯಾಟ್ ಸೈಬರ್ ಕ್ರೈಮ್. ಸೊ ಸೈಬರ್ ಕ್ರೈಮ್ ಅನ್ನ ಕಂಬ್ಯಾಟ್ ಮಾಡಲಿಕ್ಕೆ CBI ಅವರು ಲಾಂಚ್ ಮಾಡಿರ್ತಕ್ಕಂಥ ಆಪರೇಷನ್ ಅನ್ನ ನಾವು ಆಪರೇಷನ್ ಚಕ್ರ 5 ಅಂತ ಹೇಳ್ತೇವೆ. ಸೊ ಇತ್ತೀಚೆಗೆ ನಾವು ಯಾರಿಗಾದ್ರೂ ಫೋನಲ್ಲಿ ರಿಂಗ್ ಮಾಡಿದಾಗ ಕೂಡ ನಮಗೊಂದು ವಾರ್ನಿಂಗ್ ಬರ್ತಾ ಇರುತ್ತೆ. ಸೊ CBI ಅಧಿಕಾರಿಗಳ ರೀತಿಯಲ್ಲಿ ಅಥವಾ ನಿಮ್ಗೇನಾದ್ರೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಡುವ ಮುಖಾಂತರ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗುತ್ತೆ. ಡಿಜಿಟಲ್ ಅರೆಸ್ಟ್ ಮಾಡುವ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನ ಅವರು ಕದಿತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಅದನ್ನ ಈಗ ಕಂಟ್ರೋಲ್ ಮಾಡಲಿಕ್ಕೆ CBI ಲಾಂಚ್ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನ ನಾವು ಆಪರೇಷನ್ ಚಕ್ರ 5 ಅಂತ ಹೇಳ್ತೇವೆ. ಸೊ ಆಕ್ಚುಲಿ ಇದಕ್ಕಿಂತ ಮುಂಚೆನೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ನಾವು ದೇ ಹ್ಯಾವ್ ಬಿಗನ್ ದಿಸ್ ಪ್ರೋಸೆಸ್. ಸೊ ರಿಮೆಂಬರ್ ಇದನ್ನ ನಾವು ಆಪರೇಷನ್ ಚಕ್ರ 5 ಅಂತ ಹೇಳ್ತೇವೆ. ಸೊ ಇದನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೊ ಈ ಒಂದು ಸೈಬರ್ ಕ್ರೈಮ್ ಏನಾಗ್ತಾ ಇದೆ, ಸೈಬರ್ ಅಪರಾಧಗಳು ಏನಾಗ್ತಾ ಇದೆ ಸೊ ಅದನ್ನ ಎದುರಿಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅಲ್ಲಿ ದೇ ಹ್ಯಾವ್ ಟಾರ್ಗೆಟೆಡ್ ಸೈಬರ್ ಕ್ರೈಮ್, ಪರ್ಟಿಕ್ಯುಲರ್ಲಿ ಫ್ರಾಡ್ಸ್ ಇನ್ವಾಲ್ವಿಂಗ್ ಇಂಪರ್ಸನೇಷನ್ ಅಂದ್ರೆ ಸೊ ನಾನು ಯಾವುದೋ ಒಂದು ಅಧಿಕಾರಿ ಎಂದು ಹೇಳಿಕೊಂಡು ಮಾಡ್ತಕ್ಕಂಥ ಒಂದು ಕ್ರೈಮ್ ಇದಾಗಿರುತ್ತೆ. ಸೊ ಅವರ ರೀತಿಯಲ್ಲಿ ಅವರು ಯೂನಿಫಾರ್ಮ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ರೀತಿಯ ಪ್ರಾಪರ್ ಅರೇಂಜ್ಮೆಂಟ್ ಅನ್ನ ಸೊ ಆಸ್ ಇಫ್ ಇಟ್ ಇಸ್ ದಿ ಗವರ್ಮೆಂಟ್ ಏಜೆನ್ಸಿ ರೀತಿಯಲ್ಲಿ ನಂಬಿಸುವ ಹಾಗೆ ಸೊ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿ ಇಂಪರ್ಸನೇಷನ್ ಆಗುವ ಮುಖಾಂತರ ಸೊ ಅವರು ವಂಚನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಮೋಡಸ್ ಅಪೆರಾಂದಿ ಅಂದ್ರೆ ಯಾವ ರೀತಿ ಅವರು ಕಾರ್ಯವಿಧಾನವನ್ನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಲಾ ಎನ್ಫೋರ್ಸ್ಮೆಂಟ್ ಅಫಿಷಿಯಲ್ಸ್ ತರ ಅವರು ನಮಗೆ ಫೋನ್ ಮಾಡ್ತಾರೆ. ಅಂದ್ರೆ ಕಾನೂನು ಜಾರಿ ಅಧಿಕಾರಿಗಳಂತೆ ಸೊ ಅವರು ನಟಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ನಾವೇನೋ ತಪ್ಪು ಮಾಡಿದೀವಿ ಸೊ ನೀವು ಅದನ್ನ ಸಾಲ್ವ್ ಮಾಡೋ ತನಕ ಯಾರ ಹತ್ರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಾರ್ದು, ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಆಗಿರುತ್ತೆ ಅನ್ನೋ ಒಂದು ಪ್ರಿಟೆಕ್ಸ್ಟ್ ನಲ್ಲಿ ಸೊ ಡಿಜಿಟಲ್ ಅರೆಸ್ಟ್ ಮಾಡುವ ಮುಖಾಂತರ ಸೊ ನಮ್ಮಲ್ಲಿರ್ತಕ್ಕಂಥ ಹಣವನ್ನ ಕದಿತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈಗ ಆಪರೇಷನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ವಿಕ್ಟಿಮ್ಸ್ ಏನಿರ್ತಾರೆ ಸೊ ಅವರು ತಾವು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಹಣವನ್ನ ಪೇ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ CBI has come up with an operation to combat this particular crime. So with this let's get into question number 3. So ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಉತ್ತರಾಧಿಕಾರಿಯಾಗಿ ಯಾರನ್ನು ಶಿಫಾರಸು ಮಾಡಲಾಗಿದೆ?
who has been recommended as the successor of Chief Justice of India, Sanjeev Khanna. So Sanjeev Khanna already ಇರ್ತಕ್ಕಂಥ CJI ಆಗಿರ್ತಾರೆ. ಸೊ ಅವರು ಯೂಶಲಿ ಯಾರು ಔಟ್ ಗೋಯಿಂಗ್ ಇರ್ತಾರೆ, ಸೊ ಅವರು ಮುಂದಿನ CJI ಅನ್ನ ಶಿಫಾರಸು ಮಾಡ್ತಕ್ಕಂಥದ್ದು ಒಂದು ಕನ್ವೆನ್ಷನ್ ಆಗಿರುತ್ತೆ. ಸೊ ಈ ಒಂದು ಸಂಪ್ರದಾಯದ ಪ್ರಕಾರ ಸೊ ಇವರು ಮುಂದಿನ CJI ಆಗಿ ಯಾರನ್ನ ರೆಕಮೆಂಡ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅಥವಾ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರನ್ನ ಸೊ ಮುಂದಿನ CJI ಆಗಿ ನೇಮಕ ಮಾಡ್ತಕ್ಕಂಥ ಒಂದು ರೆಕಮೆಂಡೇಶನ್ ಅನ್ನ ಸಂಜೀವ್ ಖನ್ನಾರ್ ಅವರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಹುದ್ದೆಯನ್ನು ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಕರೀತೇವೆ. ಸೊ ಸಂಜೀವ್ ಖನ್ನಾ ಈಗ ಆಲ್ರೆಡಿ CJI ಆಗಿರ್ತಾರೆ. ಇವರು ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರನ್ನ ಇವರ ಸಕ್ಸೆಸರ್ ಆಗಿ ಅಂದ್ರೆ ಇವರ ನಂತರದ ಅಧಿಕಾರಿಯಾಗಿ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರು 52nd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ. ಅಂದ್ರೆ ಈ ಗವಾಯಿ ಯಾರಿವಾಗ ಹೊಸದಾಗಿ ಬರ್ತಾ ಇದ್ದಾರೆ ಅವರು ಭಾರತ ದೇಶದ 52ನೇ ಮುಖ್ಯ ನ್ಯಾಯಮೂರ್ತಿಗಳಾಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜಸ್ಟಿಸ್ ಗವಾಯಿ ಅವರ ಟರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೇ 14, 2025 ಅವರ ಟೆನ್ಯೂರ್ ಪ್ರಾರಂಭವಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ರಿಟೈರ್ಮೆಂಟ್ ಅಂದ್ರೆ ಅವರ ಸರ್ವಿಸ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ನವೆಂಬರ್ 23, 2025. ತುಂಬಾ ಕಡಿಮೆ ಅವಧಿಗೆ ಅವರ ಒಂದು ಟೆನ್ಯೂರ್ ಇರುತ್ತೆ. ಬಿಕಾಸ್ ಈ ಒಂದು ದಿನಾಂಕಕ್ಕೆ ಅವರು 65 ಇಯರ್ಸ್ ಅನ್ನ ಅವರು ಫುಲ್ ಕಂಪ್ಲೀಟ್ ಮಾಡೋದ್ರಿಂದ ಸೊ ಈ ಒಂದು ಆಸ್ ಪರ್ ದಿ ನಾರ್ಮ್ಸ್ ಅಂದ್ರೆ ಎಲಿಜಿಬಿಲಿಟಿ ಮತ್ತೆ ಅವರ ಒಂದು ಟೆನ್ಯೂರ್ನ ಒಂದು ಕಂಡೀಷನ್ಸ್ ನ ಪ್ರಕಾರ 65 ವರ್ಷಗಳು ಮೀರುವವರೆಗೆ ಅವರು 65 ವರ್ಷಗಳ ಮೀರುವುದಕ್ಕಿಂತ ಮುಂಚೆ ಮಾತ್ರ ಅವರು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ದಿನಾಂಕಕ್ಕೆ ಅವರಿಗೆ 65 ವರ್ಷಗಳು ಕಂಪ್ಲೀಟ್ ಆಗೋದ್ರಿಂದ ಸೊ ಇವರ ಕಾರ್ಯಾವಧಿ ನವೆಂಬರ್ 23ಕ್ಕೆ ಎಂಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇವರ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಸೊ ಹಿ ವಿಲ್ ಬಿ ದ ಸೆಕೆಂಡ್ CJI ಫ್ರಮ್ ಸ್ಕೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿ ಅಂದ್ರೆ ಈ ಒಂದು ಪರಿಶಿಷ್ಟ ಜಾತಿ ಈ ಒಂದು ಪಂಗಡ ಅಥವಾ ಸಮುದಾಯದಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ 2ನೇ CJI ಆಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ KG ಬಾಲಕೃಷ್ಣನ್ ಇವರು 2007ರಿಂದ 2010ರವರೆಗೆ ಸೊ ಈ ಒಂದು SC ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಮೊಟ್ಟ ಮೊದಲ CJI ಆಗಿ ಬಾಲಕೃಷ್ಣನ್ ರವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈಗ ಮತ್ತೊಮ್ಮೆ 2ನೇ ಬಾರಿಗೆ ಸೊ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ಸೊ ಸೆಕೆಂಡ್ ಟೈಮ್ ಇನ್ ಹಿಸ್ಟ್ರಿ ಸೊ SC ಕಮ್ಯುನಿಟಿಯಿಂದ ಈಗ CJI ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇವರನ್ನ ನಾವು ಹೆಡ್ ಆಫ್ ದಿ ಜುಡಿಷಿಯರಿ ಸಿಸ್ಟಮ್ ಅಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಮತ್ತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನಿದೆ ಸೊ ಇದರ ಮುಖ್ಯಸ್ಥರನ್ನಾಗಿ ನಾವು CJI ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರನ್ನ ದಿ ಹೈಯೆಸ್ಟ್ ರ್ಯಾಂಕಿಂಗ್ ಜುಡಿಷಿಯಲ್ ಪೊಸಿಷನ್ ಇನ್ ದ ಕಂಟ್ರಿ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯುನ್ನತ ನ್ಯಾಯಾಂಗದ ಸ್ಥಾನಮಾನ ಯಾವುದಾದ್ರೂ ಇದ್ರೆ ಸೊ ಅದನ್ನ ನಾವು ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ನೇಮಕಾತಿ ಹೇಗಾಗುತ್ತೆ, ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಅಪಾಯಿಂಟ್ಮೆಂಟ್ ಅನ್ನ ಸೀನಿಯಾರಿಟಿ ಮೇಲೆ ಅಂದ್ರೆ ಹಿರಿತನದ ಮೇಲೆ ಅಪಾಯಿಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಲ್ಲಿ ಹಿರಿತನ ಯಾರಿಗಿರುತ್ತೆ ಅಂದ್ರೆ ಸೀನಿಯಾರಿಟಿ ಯಾರಿಗಿರುತ್ತೆ ಸೊ ಆ ಒಂದು ಕ್ರಮದಲ್ಲಿ ಅಪಾಯಿಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆಸ್ ಪರ್ ದಿ ಆರ್ಟಿಕಲ್ 124(2) ಏನಿರುತ್ತೆ ಸೊ ವಿಧಿ 124 2 ಅಂತೆ ಸೊ ಇವರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಔಟ್ ಗೋಯಿಂಗ್ CJI ಯಾರಿರ್ತಾರೆ ಸೊ ಅವರು ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತಾರೆ. ಅಂದ್ರೆ ಹೊರ ಹೋಗ್ತಕ್ಕಂಥ ಒಂದು CJI ಯಾರಿರ್ತಾರೆ ಸೊ ಅವರು ಹೊರ ಹೋಗುವುದಕ್ಕಿಂತ ಮುಂಚೆ ಮುಂದಿನ CJI ಅನ್ನ ಶಿಫಾರಸು ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಟೆನ್ಯೂರ್ ನಮ್ಗೆ ಆಲ್ರೆಡಿ ಗೊತ್ತು. ಆರ್ಟಿಕಲ್ 124(2) ನ ಪ್ರಕಾರ ಸೊ 65 ಇಯರ್ಸ್ ಅಥವಾ 65 ವರ್ಷಗಳ ಅವರ ವಯಸ್ಸಾಗುವ ತನಕ ಅಂದ್ರೆ ಅಪಾಯಿಂಟ್ಮೆಂಟ್ ಆದಾಗಿನಿಂದ 65 ವರ್ಷಗಳವರೆಗೆ ಅವರು ತುಂಬುವವರೆಗೆ ಅವರು ಈ
CJI ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಆರ್ ದಿ ಡ್ಯೂಟೀಸ್, ಅವ್ರಿಗಿರ್ತಕ್ಕಂಥ ಕರ್ತವ್ಯಗಳು ಮತ್ತು ಅಧಿಕಾರಗಳೇನು ಅಂತ ನಾವು ನೋಡೋದಾದ್ರೆ, ದೇ ಅಲೋಕೇಟ್ ಕೇಸಸ್ ಅಂಡ್ ಫಾರ್ಮ್ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಟು ಅಡ್ರೆಸ್ ಸಿಗ್ನಿಫಿಕೆಂಟ್ ಲೀಗಲ್ ಮ್ಯಾಟರ್ಸ್. ಅಂದರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕಾನೂನು ಮೊಕದ್ದಮೆಗಳು ಅಥವಾ ಕಾನೂನಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ CJI ಏನು ಮಾಡ್ತಾರೆ ಅಂದರೆ ಪ್ರಕರಣಗಳನ್ನು ಹಂಚಿಕೆ ಮಾಡ್ತಾರೆ. ಅಂದರೆ ಅಲೋಕೇಟಿಂಗ್ ಆಫ್ ದಿ ಕೇಸಸ್, ಪ್ರಕರಣಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಮತ್ತೆ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂತ ಹೇಳ್ತೇವೆ, ಸಾಂವಿಧಾನಿಕ ಪೀಠಗಳನ್ನು ರಚನೆ ಮಾಡ್ತಕ್ಕಂಥದ್ದು ಕೂಡ ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಆಲ್ಸೋ ಓವರ್ಸಿ ದಿ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಅಂದರೆ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿರುತ್ತೆ ಸೊ ಅದರ ಆಡಳಿತಾತ್ಮಕ ಕಾರ್ಯಗಳನ್ನು ಕೂಡ ನೋಡಿಕೊಳ್ತಕ್ಕಂಥದ್ದು ಸೊ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಇವರನ್ನ ರಿಮೂವ್ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ಪದಚ್ಯುತಿಗೊಳಿಸ್ತಕ್ಕಂಥ ವಿಧಾನ ಹೇಗಿರುತ್ತೆ ಅಂದರೆ ದ ಪ್ರೋಸೆಸ್ ಆಫ್ ಇಂಪೀಚ್ಮೆಂಟ್ ಈಸ್ ಡನ್ ಬೈ ಪಾರ್ಲಿಮೆಂಟ್. ಸೊ ನಮ್ಮ ಒಂದು ಸಂಸತ್ತೇನಿದೆ ಸೊ ಇವರನ್ನ ಇಂಪೀಚ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಮಾಡ್ತಾರೆ. ಅಂಡ್ ಯಾವ ಒಂದು ಕಾರಣಕ್ಕೆ ಇವರನ್ನ ನಾವು ಇಂಪೀಚ್ಮೆಂಟ್ ಮಾಡ್ಬೋದು ಅಂದ್ರೆ ಪ್ರೂವನ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಆಸ್ ಪರ್ ದಿ ಆರ್ಟಿಕಲ್ 124(4) ಅಂದ್ರೆ ವಿಧಿ 124(4) ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಪ್ರಾವಿಷನ್ ಆಧಾರದ ಮೇಲೆ CJI ಏನಾದರೂ ದುರ್ವರ್ತನೆಯಿಂದ ಏನಾದರೂ ಸಾಬೀತಾಗಿದ್ದರೆ ಸೊ ಅಥವಾ ಅವರ ಒಂದು ಕರ್ತವ್ಯಗಳನ್ನ ಮಾಡಲು ಅವರು ಅಸಮರ್ಥತೆಯನ್ನ ಹೊಂದಿದ್ದರೆ ಸಂಸತ್ತು CJI ಅವರನ್ನ ದೋಷಾರೋಪಣೆ ಪ್ರಕ್ರಿಯೆಯನ್ನ ಮಾಡುವ ಮುಖಾಂತರ ಪದಚ್ಯುತಗೊಳಿಸ್ತಕ್ಕಂಥದ್ದನ್ನ ಸೊ ನಾವು ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ there is one more thing that ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಅಥವಾ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋದಾದರೆ, ಸಪೋಸ್ ಏನಾದರೂ CJI ಪೊಸಿಷನ್ ವೇಕೆಂಟ್ ಆಗಿದ್ದರೆ ಅಂದರೆ ಹುದ್ದೆ ಖಾಲಿಯಾಗಿದ್ದಾಗ ಅಥವಾ ಯಾರಾದರೂ ಇನ್ನೆಬಿಲಿಟಿ ಅಂದರೆ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಅವರ ಅಸಮರ್ಥತೆಯಿಂದ ಅವರನ್ನೇನಾದರೂ ಪದಚ್ಯುತಗೊಳಿಸಿದ್ದಾರೆ ಸೊ ಆಗ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಅನ್ನು ಆಯ್ಕೆ ಮಾಡ್ಬೋದಾಗಿರುತ್ತೆ. ಸೊ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಏನಿರ್ತಾರೆ ಸೊ can be appointed under Article 126. ಸೊ ವಿಧಿ 126ರ ಅಡಿಯಲ್ಲಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ಅಥವಾ ನೇಮಿಸಬಹುದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕ್ವಾಲಿಫಿಕೇಶನ್ಸ್ ಅಂದ್ರೆ ಆಸ್ ಪರ್ ಆರ್ಟಿಕಲ್ 124(3) ಅಲ್ಲಿ ಸೊ CJI ಅನ್ನ ಆಯ್ಕೆ ಮಾಡಬೇಕಾಗಿದ್ರೆ ಯಾವ ರೀತಿಯ ಅರ್ಹತೆಗಳು ಇರಬೇಕು ಅಂತಕ್ಕಂಥದ್ದನ್ನ ವಿಧಿ 124(3) ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಕಾರ ಕಂಪಲ್ಸರಿ ಅವರು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, ಭಾರತ ದೇಶದ ಪೌರತ್ವವನ್ನ ಹೊಂದಿರಬೇಕಾಗಿರುತ್ತೆ. ಸೊ ಅವ್ರಿಗೆ ಜುಡಿಷಿಯಲ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ, ಅಂದ್ರೆ ನ್ಯಾಯಾಂಗದ ಅನುಭವ ಇರಬೇಕಾಗಿರುತ್ತೆ. ಸೊ ಎಷ್ಟು ಜುಡಿಷಿಯಲ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಅಂದ್ರೆ ಸೊ ಅವರು ಜಡ್ಜ್ ಆಫ್ ಹೈಕೋರ್ಟ್ ಫಾರ್ ಅಟ್ಲೀಸ್ಟ್ 5 years ಅಂದ್ರೆ ಕನಿಷ್ಠ 5 ವರ್ಷಗಳ ಕಾಲ ಅವರು ಹೈಕೋರ್ಟ್ನ ನ್ಯಾಯಾಧೀಶಕರಾಗಿ ಅವರು ಸೇವೆಯನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತೆ. ಸೊ ಇದು 2ನೇ ಕಂಡೀಷನ್ ಆಗಿರುತ್ತೆ. 3ನೇ ಕಂಡೀಷನ್ ಏನು ಅಂದ್ರೆ ಅಡ್ವೊಕೇಸಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಲ್ಟರ್ನೇಟಿವ್ಲಿ ಅಂದ್ರೆ ಸಪೋಸ್ ಅವ್ರೇನಾದ್ರೂ ಈ ಒಂದು ಹೈಕೋರ್ಟ್ ಅಲ್ಲಿ 5 years ಅಟ್ಲೀಸ್ಟ್ ಅವರು ಜಡ್ಜ್ ಆಗಿ ಸೇವೆಯನ್ನ ಸಲ್ಲಿಸದಿದ್ದರೆ ಸೊ ಅವ್ರಿಗೆ ಒಂದೊಂದು ಪರ್ಯಾಯವಾಗಿರ್ತಕ್ಕಂಥ ಇನ್ನೊಂದು ಆಪ್ಷನ್ ಇರುತ್ತೆ. ಆ ಪರ್ಯಾಯವಾಗಿರ್ತಕ್ಕಂಥ ಆಪ್ಷನ್ ಏನು ಅಂದ್ರೆ ಅಡ್ವೊಕೇಟ್ ಆಫ್ ಹೈಕೋರ್ಟ್ ಫಾರ್ ಅಟ್ಲೀಸ್ಟ್ 10 years ಅಂದ್ರೆ ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ ನಲ್ಲಿ ಅವರು ವಕೀಲರಾಗಿ ಸೇವೆ ಸಲ್ಲಿಸಿದ್ರು ಕೂಡ ಸೊ ಈ ಒಂದು ಪೊಸಿಷನ್ಗೆ ಅವರು ಎಲಿಜಿಬಲ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಥವಾ ಅವರು ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಆಗಿರ್ಬೇಕು ಅಂದ್ರೆ ಅವರಿಗೆ ಈ ಒಂದು ನ್ಯಾಯಾಂಗ ಶಾಸ್ತ್ರದಲ್ಲಿ ಬಹಳ ಹೆಚ್ಚಿನ ಜ್ಞಾನವನ್ನ ಹೊಂದಿರಬೇಕಾಗಿರುತ್ತೆ. ಈ ಒಂದು ಒಪಿನಿಯನ್ ಅನ್ನ ಅಂದ್ರೆ ಅವರಿಗೆ ತುಂಬಾ ಈ ಒಂದು ನ್ಯಾಯಶಾಸ್ತ್ರದಲ್ಲಿ ಹೆಚ್ಚಿನ ಒಂದು ಪ್ರಾವೀಣ್ಯತೆ ಇದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಸೊ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅವರು ಹೊಂದಿದ್ದಾರೆ. ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಸೊ ಇವರು ವಿಶಿಷ್ಟ ನ್ಯಾಯಶಾಸ್ತ್ರಜ್ಞರು ಅಂತಕ್ಕಂಥ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು ಸೊ ಇವರನ್ನ ಆಯ್ಕೆ ಮಾಡ್ತಕ್ಕಂಥ ಇನ್ನೊಂದು ಷರತ್ತು ಅಥವಾ ಕಂಡೀಷನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಸ್ಟಾರಿಕಲಿ ಈ ಒಂದು CJI ಅನ್ನ ಅಪಾಯಿಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು January 26, 1950 1950 ಜನವರಿ 26ರಿಂದ ಈ ಹುದ್ದೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದಾಗ H.J. ಕಾನಿಯಾ ಅವರನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ
ಇನ್ಫಾರ್ಮೇಶನ್ ನಮಗೆ CJI ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಭಾರತದಲ್ಲಿ ಮೊದಲ ರೈಲು ಪ್ರಯಾಣ ಯಾವಾಗ ನಡೆಯಿತು? ಸೊ ವೆನ್ ಡಿಡ್ ದ ಫಸ್ಟ್ ಟ್ರೈನ್ ಜರ್ನಿ ಇನ್ ಇಂಡಿಯಾ ಟೇಕ್ ಪ್ಲೇಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲ ಟ್ರೈನ್ ಜರ್ನಿಯನ್ನ ಏಪ್ರಿಲ್ 16, 1853ರಲ್ಲಿ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದ್ರೆ, ಸೊ ಈಗ 172 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಅಂದ್ರೆ ಸೊ 2025 ಏಪ್ರಿಲ್ 16ಕ್ಕೆ ನಮ್ಮ ಭಾರತ ದೇಶದಲ್ಲಿ ಟ್ರೈನ್ ಮೊಟ್ಟ ಮೊದಲಿಗೆ ಪ್ರಯಾಣ ಮಾಡಿ 172ನೇ ವಾರ್ಷಿಕೋತ್ಸವವನ್ನ ಈಗ ಆಚರಣೆ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ, ಇದು ಎಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ರೈಲ್ವೆ ವ್ಯವಸ್ಥೆ ಆಗಿರುತ್ತೆ. ಸೊ ಈಗ 2025ರಲ್ಲಿ ವಿ ಸೆಲೆಬ್ರೇಟೆಡ್ 172nd ಆನಿವರ್ಸರಿ ಆಫ್ ಇಂಡಿಯನ್ ಫಸ್ಟ್ ಟ್ರೈನ್ ಜರ್ನಿ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ರೈಲು ಪ್ರಯಾಣದ 172ನೇ ವಾರ್ಷಿಕೋತ್ಸವವನ್ನ 2025ರಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಮೊದಲ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಯಿತು ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ದಿನಾಂಕ ಏಪ್ರಿಲ್ 16, 1853 ದಿನಾಂಕವಾಗಿರುತ್ತೆ. ಸೊ ಇದು ಬೋರಿ ಬಂದರ್. ಸೊ ಪ್ರಸ್ತುತವಾಗಿ ಈ ಬೋರಿ ಬಂದರ್ ಏನಿದೆ, ಸೊ ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ ಸೊ ಇದು ತಾನೇವರೆಗೂ ಟ್ರಾವೆಲ್ ಮಾಡಿರುತ್ತೆ. ಬಟ್ ಮುಂಚೆ ಈ ಪ್ರದೇಶವನ್ನ ಬೋರಿ ಬಂದರ್ ಅಂತ ಕರೀತಾ ಇದ್ರು. ಬಟ್ ಈಗ ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈನಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಂದ ತಾಣೆವರೆಗೂ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಟ್ರಾವೆಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದರ ಒಟ್ಟು ಡಿಸ್ಟೆನ್ಸ್ ಎಷ್ಟಿತ್ತು ಅವಾಗ ಅಂತ ನಾವು ನೋಡೋದಾದ್ರೆ, ಸೊ 34 ಕಿಲೋಮೀಟರ್ಸ್ ಅದು ಟ್ರಾವೆಲ್ ಮಾಡಿರುತ್ತೆ. ಸೊ 34 ಕಿಲೋಮೀಟರ್ಗಳನ್ನ 1 ಗಂಟೆ 15 ಮಿನಿಟ್ಸ್ ಅಲ್ಲಿ ಅದು ಟ್ರಾವೆಲ್ ಮಾಡಿರುತ್ತೆ. ಸೊ ಈ ಸಮಯದಲ್ಲಿ ಇಟ್ ಕ್ಯಾರಿಡ್ 400 ಇನ್ವೈಟೆಡ್ ಪ್ಯಾಸೆಂಜರ್ಸ್ ಇನ್ 14 ಕ್ಯಾರಿಯೇಜಸ್. ಅಂದ್ರೆ 14 ಬೋಗಿಗಳಲ್ಲಿ 400 ಆಹ್ವಾನಿತ ಪ್ರಯಾಣಿಕರು. ಯಾಕಂದ್ರೆ ಫಸ್ಟ್ ಟೈಮ್ ಈ ಟ್ರೈನ್ ಅನ್ನ ಲಾಂಚ್ ಮಾಡ್ತಾ ಇರುವ ಕಾರಣದಿಂದ ಸೊ ಯಾರ್ಯಾರು ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅವರನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಆ ರೀತಿಯಾಗಿ 400 ಜನರನ್ನ ಕ್ಯಾರಿ ಮಾಡಿರ್ತಕ್ಕಂಥ ಒಂದು ಟ್ರೈನ್ ಆಗಿ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ 3 ಇಂಜನ್ಸ್ ಇರುತ್ತೆ. ಆ 3 ಇಂಜನ್ಸ್ಗೆ 3 ನಾಮಕರಣ ಮಾಡಿರ್ತಾರೆ. ಒಂದು ಸಿಂಧ್, ಇನ್ನೊಂದು ಸುಲ್ತಾನ್, ಇನ್ನೊಂದಕ್ಕೆ ಸಾಹೇಬ್ ಅಂತ ನಾಮಕರಣ ಮಾಡಿರ್ತಕ್ಕಂಥ 3 ಇಂಜನ್ ಅನ್ನ ಹೊಂದಿರತಕ್ಕಂಥ ಟ್ರೈನ್ ಅನ್ನ ಪ್ರಪ್ರಥಮ ಬಾರಿಗೆ ಲಾಂಚ್ ಮಾಡಿರ್ತಕ್ಕಂಥದ್ದು ಅಥವಾ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. WHO ಹೊಸದಾಗಿ ಒಪ್ಪಿಕೊಂಡ ಸಾಂಕ್ರಾಮಿಕ ಒಪ್ಪಂದದ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ನ್ಯೂಲಿ ಅಗ್ರೀಡ್ ಪ್ಯಾಂಡಮಿಕ್ ಟ್ರೀಟಿ ಬೈ WHO? ಸೊ ಈ ಪ್ಯಾಂಡಮಿಕ್ ಅಂದ್ರೆ ಸೊ ಸಾಂಕ್ರಾಮಿಕ ರೋಗಗಳು. ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂದಾಗ ಸೊ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತಕ್ಕಂಥದ್ದು ಸೊ ಇಡೀ ಜಗತ್ತಿಗೆ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ WHO. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನ ಕಾರಣದಿಂದ ಸೊ ನಾವು WHO ಇಸ್ ಗೆಟಿಂಗ್ ರೆಡಿ ಫಾರ್ ಫ್ಯೂಚರ್ ಪ್ಯಾಂಡಮಿಕ್ಸ್. ಅಂದ್ರೆ ಭವಿಷ್ಯದಲ್ಲಿ ಈ ರೀತಿಯ ಏನಾದರೂ ಸಾಂಕ್ರಾಮಿಕಗಳು ಬಂದರೆ ಸೊ ಯಾವ ರೀತಿ ಅದಕ್ಕೆ ನಾವು ಸನ್ನದ್ಧತೆಯನ್ನ ಹೊಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಒಂದು ಹೊಸ ಟ್ರೀಟಿ ಅಥವಾ ಒಪ್ಪಂದವನ್ನ ಪ್ರಾರಂಭ ಮಾಡಿದೆ. ಆ ಹೊಸ ಒಪ್ಪಂದವನ್ನ ನಾವು ಪ್ಯಾಂಡಮಿಕ್ ಟ್ರೀಟಿ ಅಥವಾ ಸಾಂಕ್ರಾಮಿಕಗಳ ಒಪ್ಪಂದ ಅಂತ ಹೇಳ್ತೇವೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಪ್ರಮುಖ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಗತಿಕ ಸನ್ನದ್ಧತೆಯನ್ನ ಸುಧಾರಿಸುವುದು ಮತ್ತು ಭವಿಷ್ಯದ ಸಾಂಕ್ರಾಮಿಕ ರೋಗಗಳಿಗೆ ಪ್ರತಿಕ್ರಿಯೆ ನೀಡತಕ್ಕಂಥದ್ದು. ಅಂದ್ರೆ ಇಂಪ್ರೂವಿಂಗ್ ಗ್ಲೋಬಲ್ ಪ್ರಿಪೇರ್ಡ್ನೆಸ್ ಅಂಡ್ ರೆಸ್ಪಾನ್ಸ್ ಟು ಫ್ಯೂಚರ್ ಪ್ಯಾಂಡಮಿಕ್ಸ್. ಅಂದ್ರೆ ಭವಿಷ್ಯದಲ್ಲಿ ಬರ್ತಕ್ಕಂಥ ಸಾಂಕ್ರಾಮಿಕಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಥವಾ ನಿರ್ವಹಣೆ ಮಾಡಲಿಕ್ಕೆ ಈಗಲಿಂದಲೇ ತಯಾರಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಸೊ ಈ ಒಂದು ಪ್ಯಾಂಡಮಿಕ್ ಟ್ರೀಟಿಯನ್ನ WHO ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ಯಾಂಡಮಿಕ್ ಟ್ರೀಟಿ ಏನಿದೆ ಸೊ ಇದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ, ಅಂದ್ರೆ ಕಾನೂನುಬದ್ಧವಾಗಿರುತ್ತೆ. ಸೊ ಇದೊಂದು ಜಸ್ಟ್ ಫಾರ್ಮಲ್ ಅಥವಾ ಇನ್ಫಾರ್ಮಲ್ ಅಗ್ರಿಮೆಂಟ್ ಆಗಿರೋದಿಲ್ಲ. ಸೊ ಎಲ್ಲ ರಾಷ್ಟ್ರಗಳು ಅಂದ್ರೆ ಎಲ್ಲ ಒಂದು ಸದಸ್ಯ ರಾಷ್ಟ್ರಗಳೇನಿರ್ತವೆ ಸೊ ಕಡ್ಡಾಯವಾಗಿ ಇದನ್ನ ಫಾಲೋ ಮಾಡ್ತಕ್ಕಂಥದ್ದನ್ನ ಸೊ ಲೀಗಲೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವಾಗ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ UNFCCC ಅಡಿಯಲ್ಲಿ ಆಗ್ತಕ್ಕಂಥ ಒಪ್ಪಂದಗಳಿಗೆ ಸೊ ಲೀಗಲ್ ಬೈಂಡಿಂಗ್ ಇರೋದಿಲ್ಲ. ಸೊ ಅದರಿಂದ ಯಾವುದೇ ರಾಷ್ಟ್ರಗಳು ಅದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಸೊ ಯಾವಾಗ ಅದು ಲೀಗಲ್ ಬೈಂಡಿಂಗ್ ಆಗುತ್ತೆ ಸೊ ಡೆಫಿನೆಟ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲ ರಾಷ್ಟ್ರಗಳ ಜವಾಬ್ದಾರಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು
ಲೀಗಲಿ ಬೈಂಡಿಂಗ್ ಪ್ಯಾಂಡಮಿಕ್ ಟ್ರೀಟಿ ಆಗಿರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂಶಲಿ ಕೇಳ್ತಾ ಇರ್ತಾರೆ, ಸೊ ಇದು ಲೀಗಲಿ ಬೈಂಡಿಂಗ್ ಇದೆಯಾ ಅಥವಾ ನಾನ್ ಲೀಗಲ್ ಬೈಂಡಿಂಗ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಪ್ಯಾಂಡಮಿಕ್ ಟ್ರೀಟಿ ಅಂತಕ್ಕಂಥದ್ದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್ ಅಥವಾ ಇದರ ಉದ್ದೇಶ ಏನು ಅಂದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಕೋವಿಡ್-19 ಇಂದ ನಾವು ಏನೇನು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದೇವೆ, ಸೊ ಆ ಎಲ್ಲಾ ಲೂಪ್ ಹೋಲ್ಸ್ ಏನಿರುತ್ತೆ ಅಥವಾ ಏನೇನು ಕುಂದುಕೊರತೆಗಳಾಗಿರುತ್ತೆ, ಸೊ ಅದಕ್ಕೆ ಈಗನಿಂದನೇ ತಯಾರಿ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ, ಸೊ ದೇರ್ ವಿಲ್ ಬಿ ರ್ಯಾಪಿಡ್ ಶೇರಿಂಗ್ ಆಫ್ ಡೇಟಾ ಅಬೌಟ್ ನ್ಯೂ ಡಿಸೀಸಸ್, ಅಂದ್ರೆ ಏನಾದರೂ ಹೊಸದಾಗಿ ಕಾಯಿಲೆಗಳು ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಟಾವನ್ನ ತುಂಬಾ ತ್ವರಿತವಾಗಿ ಎಲ್ಲಾ ರಾಷ್ಟ್ರಗಳಿಗೂ ತಿಳಿಸ್ಕೊಡ್ಬೇಕು. ಸೊ ಅದರಿಂದ ಅವರು ಕೂಡ ಅಲರ್ಟ್ ಆಗ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ಎಲ್ಲಾ ರಾಷ್ಟ್ರಗಳು ತೆಗೆದುಕೊಳ್ಳಿಕ್ಕೆ, ಸೊ ಆ ಒಂದು ರ್ಯಾಪಿಡ್ ಶೇರಿಂಗ್ ಆಫ್ ದಿ ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆಕ್ಸಿಲರೇಟ್ ಡೆವಲಪ್ಮೆಂಟ್ ಆಫ್ ಟ್ರೀಟ್ಮೆಂಟ್ಸ್ ಅಂಡ್ ವ್ಯಾಕ್ಸಿನ್, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಆಗಿರ್ಬೋದು ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ಲಸಿಕೆಗಳಾಗಿರ್ಬೋದು, ಸೊ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಫಾಸ್ಟ್ ಅನ್ ಮಾಡ್ತಕ್ಕಂಥದ್ದು ಅಥವಾ ತ್ವರಿತವಾಗಿ ಕ್ರಮಗಳನ್ನ ಕೈಗೊಳ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಕೀ ಪ್ರಾವಿಷನ್ಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿರ್ತವೆ ಅಂದ್ರೆ ಔಷಧಿಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕಂಪನೀಸ್ ಏನಿರ್ತವೆ, ದೇ ಮಸ್ಟ್ ಅಲೋಕೇಟ್ 20% ಆಫ್ ದೇರ್ ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್ಸ್, ಥೆರಪ್ಯೂಟಿಕ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಟು ದಿ WHO ಡ್ಯೂರಿಂಗ್ ಪ್ಯಾಂಡಮಿಕ್. ಅಂದರೆ ಸಾಂಕ್ರಾಮಿಕ ರೋಗಗಳು ಬಂದ ಸಮಯದಲ್ಲಿ ಈ ಒಂದು ಔಷಧಿಗಳನ್ನು ತಯಾರಿ ಮಾಡ್ತಕ್ಕಂಥ ಕಂಪನಿಗಳು ಯಾರ್ಯಾರು ಇರ್ತಾರೆ, ಅವರು ತಮ್ಮಲ್ಲಿ ತಯಾರಿ ಮಾಡ್ತಕ್ಕಂಥ ಲಸಿಕೆಗಳಾಗಿರ್ಬೋದು, ಚಿಕಿತ್ಸಕಗಳಾಗಿರ್ಬೋದು, ಅಂದರೆ ಬೇರೆ ಬೇರೆ ಮೆಡಿಸಿನ್ಸ್, ಅದು ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು ಅಥವಾ ಸಿರಪ್ ಆಗಿರ್ಬೋದು, ಅದ್ರ ಜೊತೆಗೆ ರೋಗ ತಪಾಸಣೆ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಉಪಕರಣಗಳಾಗಿರ್ಬೋದು ಅಥವಾ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಸೊ ಇವೆಲ್ಲವನ್ನ ಕಡ್ಡಾಯವಾಗಿ WHO ಗೆ 20% ಅವರು ಹಂಚಿಕೆ ಮಾಡಬೇಕಾಗಿರುತ್ತೆ. ಸೊ ಯಾವಾಗ ಅಂದ್ರೆ ನಾಟ್ ಎವ್ರಿ ಟೈಮ್, ವೆನ್ ಎವರ್ ದೇರ್ ಇಸ್ ಪ್ಯಾಂಡಮಿಕ್ ಇದ್ದಾಗ, ಸೊ ಆ ಒಂದು ವ್ಯಾಕ್ಸಿನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು ಮತ್ತೆ ಡಯಾಗ್ನೋಸ್ಟಿಕ್ ಟೂಲ್ಸ್ ಆಗಿರ್ಬೋದು, ಅವ್ರು ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರಲ್ಲಿ 20% WHO ಗೆ ಅವರು ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ದಿಸ್ ಇಸ್ ಲೀಗಲ್ ಬೈಂಡಿಂಗ್, ಯಾರು ಕೂಡ ಇದನ್ನ ವೈಲೇಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಅಟ್ಲೀಸ್ಟ್ 10% ಮಸ್ಟ್ ಬಿ ಡೊನೇಟೆಡ್, ಅಂದ್ರೆ ಕನಿಷ್ಠ ಪಕ್ಷ 10% ಅಷ್ಟನ್ನ ಅವರು ದಾನವಾಗಿ ನೀಡಬೇಕಾಗಿರುತ್ತೆ. ವೈಲ್ ರೆಸ್ಟ್ ಈಸ್ ಟು ಬಿ ಸಪ್ಲೈಡ್ ಅಟ್ ಅಫೋರ್ಡಬಲ್ ಪ್ರೈಸಸ್. ಸೊ ಮಿಕ್ಕಿದ 90% ಅವರು ಕೈಗೆಟುಕುವ ಬೆಲೆಯಲ್ಲಿ ನೀಡ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಪ್ರಕಾರ ಕಡ್ಡಾಯವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಈ ಇನ್ನೊಂದು PABS ಅಂತ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ಯಾಥೋಜನ್ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಈ ಒಂದು ರೋಗಕಾರಕ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ಈ ಒಂದು PABS ನ ಅಡಿಯಲ್ಲಿ ಇಟ್ ವಿಲ್ ಫೆಸಿಲಿಟೇಟ್ ಫಾಸ್ಟರ್ ಡೇಟಾ ಎಕ್ಸ್ಚೇಂಜ್ ಬಿಟ್ವೀನ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್. ಇವಾಗ ಯಾವುದೋ ಒಂದು ಹೊಸ ಸಾಂಕ್ರಾಮಿಕ ಬಂದಿದೆ, ಯಾವುದೋ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಡಿಸಿನ್ ಅಥವಾ ಲಸಿಕೆಯನ್ನ ಅವರು ಡೆವಲಪ್ ಮಾಡಿರ್ತಾರೆ. ಬಟ್ ಈ ಒಂದು ಡೆವಲಪ್ ಆಗಿರ್ತಕ್ಕಂಥ ಒಂದು ಲಸಿಕೆ ಏನಿರುತ್ತೆ, ಸೊ ಅದನ್ನ ರ್ಯಾಪಿಡ್ ಆಗಿ ಬೇರೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳಿಗೂ ಕೂಡ ಶೇರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ PABS ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ essay ರೈಟಿಂಗ್ ಅಲ್ಲಿ ಸೊ ಪ್ರಿಪೇರ್ಡ್ನೆಸ್ ಟುವರ್ಡ್ಸ್ ಫ್ಯೂಚರ್ ಪ್ಯಾಂಡಮಿಕ್ಸ್ ಅಂತ ಏನಾದರೂ ನಿಮಗೆ ಪ್ರಬಂಧ ಕೇಳಿದಾಗ, ಸೊ ದಿಸ್ ಆರ್ಟಿಕಲ್ ಇಸ್ ಅ ಮಸ್ಟ್, ಕಂಪಲ್ಸರಿ ಬರೀಲೇಬೇಕು. ಯಾಕಂದ್ರೆ ಎನಿ ಹೆಲ್ತ್ ಇಶ್ಯೂಸ್ ರಿಲೇಟೆಡ್ ನಿಮಗೆ ಎಕ್ಸ್ಪ್ಲನೇಷನ್, ಮೇನ್ಸ್ ಆನ್ಸರ್ ಆಗಿರ್ಬೋದು ಅಥವಾ essay ಆಗಿರ್ಬೋದು, ಯು ಕೆನಾಟ್ ಡಿಸ್ಪೆನ್ಸ್ ಆಫ್ ವಿತ್ WHO. ಸೊ WHO ಗೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ ಇರುತ್ತೆ ಅದನ್ನ ಕಡ್ಡಾಯವಾಗಿ ನೀವು ಬರೆದ್ರೆ ಹೆಚ್ಚಿನ ಅಂಕಗಳನ್ನು ನಾವು ಗಳಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದ ಕಂಟ್ರೀಸ್ ಆರ್ ಎನ್ಕರೇಜ್ ಟು ಟ್ರಾನ್ಸ್ಫರ್ ಹೆಲ್ತ್ ಟೆಕ್ನಾಲಜೀಸ್ ಟು ಪೂರರ್ ನೇಷನ್ಸ್. ಆಬ್ವಿಯಸ್ಲಿ ಸೊ ಯಾರು ಬಡ ರಾಷ್ಟ್ರಗಳು ಇರ್ತಾರೆ, ಸೊ ಅವರು ಈ ಒಂದು R&D ಮಾಡ್ತಕ್ಕಂಥ ಒಂದು ಫಿನಾನ್ಸ್ ಅವ್ರ ಹತ್ರ ಇರಲ್ಲ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಹಣಕಾಸು ಅವರಲ್ಲಿ ಇರೋದಿಲ್ಲ. ಸೊ ಅದರಿಂದ ಯಾರು ಬಲಿಷ್ಠವಾಗಿರ್ತಾರೆ ಅಂದ್ರೆ ಈ ಒಂದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಇಂಡಿಯಾ. ಸೊ ಇಂಡಿಯಾ ಇಸ್ ಹ್ಯೂಜ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಮತ್ತೆ ಹ್ಯೂಜ್ ಪ್ರೊಡಕ್ಷನ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ರೀತಿಯ ರಾಷ್ಟ್ರಗಳು ಪೂರಾರ್ ನೇಷನ್ಸ್ಗೆ ಅಂದ್ರೆ ಬಡ ರಾಷ್ಟ್ರಗಳಿಗೆ ಸೊ ಈ ಒಂದು ಲೋಕಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಡೇಟಾ ಶೇರಿಂಗ್ ಅನ್ನ ಮಾಡ್ತಕ್ಕಂಥದ್ದು ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನ ಅಥವಾ ಅದನ್ನ ಎನ್ಕರೇಜ್ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಟ್ರೀಟಿಯ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗ್ಲೋಬಲ್ ಸಪ್ಲೈ ಚೈನ್ ಅಂದ್ರೆ ಜಾಗತಿಕ ಪೂರೈಕೆ ಸರಪಳಿ ಅಂತ ಹೇಳ್ತೇವೆ. ಸೊ ಇದರ ಅನ್ವಯ ಫಾರ್ ದ ಫಸ್ಟ್ ಟೈಮ್ ದ WHO
WHO ವಿಲ್ ಓವರ್ಸಿ ಗ್ಲೋಬಲ್ ಸಪ್ಲೈ ಚೈನ್. ಸೊ ಇದುವರೆಗೂ ಈ ಜಾಗತಿಕವಾಗಿ ಔಷಧಿಗಳು ಹೇಗೆ ಸರಬರಾಜು ಆಗ್ತಾ ಇತ್ತು ಸೊ ಅನ್ನೋದ್ರ ಬಗ್ಗೆ WHO ಇಂಟರ್ವೀನ್ ಆಗಿರಲಿಲ್ಲ, ಮಧ್ಯಪ್ರವೇಶ ಮಾಡಿರಲಿಲ್ಲ. ಬಟ್ ಈಗ ಪ್ರಪ್ರಥಮ ಬಾರಿಗೆ WHO ಈ ಒಂದು ಗ್ಲೋಬಲ್ ಸಪ್ಲೈ ಚೈನ್ ಏನಿದೆ ಸೊ ಅದರಲ್ಲೂ ಕೂಡ ಅದು ವಿಜಿಲೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಾಸ್ಕ್ ಆಗಿರ್ಬೋದು, ಮೆಡಿಕಲ್ ಗೌನ್ಸ್ ಆಗಿರ್ಬೋದು, ಮತ್ತೆ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಸೊ ಇದೆಲ್ಲ ಗ್ಲೋಬಲಿ ಯಾವ ರೀತಿ ಸಪ್ಲೈ ಆಗ್ತಾ ಇದೆ ಅನ್ನೋದನ್ನ ಕೂಡ ಸೊ WHO ಮೊದಲ ಬಾರಿಗೆ ಓವರ್ಸಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಓನ್ಲಿ ದ ಸೆಕೆಂಡ್ ಲೀಗಲ್ ಬೈಂಡಿಂಗ್ ಅಗ್ರಿಮೆಂಟ್ ಆಫ್ WHO. ಅಂದರೆ ಇದುವರೆಗೂ WHO ಎಸ್ಟಾಬ್ಲಿಷ್ ಆದಾಗಿನಿಂದ ಎರಡನೇ ಬಾರಿಗೆ ಈ ರೀತಿಯ ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕಾನೂನುಬದ್ಧವಾದ ಒಪ್ಪಂದ 2003 ಟೊಬ್ಯಾಕೋ ಕಂಟ್ರೋಲ್ ಟ್ರೀಟಿ ಅಂತ ಮಾಡಿರ್ತಾರೆ, ಅಂದರೆ ತಂಬಾಕು ನಿಯಂತ್ರಣ ಒಪ್ಪಂದ ಅಂತ ಮಾಡಿರ್ತಾರೆ. ಸೊ ಅದಾದ ನಂತರ ಈಗ 2025 ಸೊ ಈ ಒಂದು ಪ್ಯಾಂಡಮಿಕ್ ಟ್ರೀಟಿಯನ್ನು ಮಾಡಿರ್ತಕ್ಕಂಥದ್ದು ಲೀಗಲ್ ಬೈಂಡಿಂಗ್ ಆಗಿರ್ತಕ್ಕಂಥ ಎರಡನೇ ಒಂದು ಒಪ್ಪಂದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಬಾಹ್ಯಾಕಾಶದ ಭೂಮಿ ಚಂದ್ರ ಪ್ರದೇಶದಲ್ಲಿ ವಿಶ್ವದ ಮೊದಲ 3 ಉಪಗ್ರಹ ಸಮೂಹವನ್ನು ಸ್ಥಾಪಿಸಿದ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ವರ್ಲ್ಡ್ಸ್ ಫಸ್ಟ್ 3 ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಇನ್ ಅರ್ತ್ ಮೂನ್ ರೀಜನ್ ಆಫ್ ದಿ ಸ್ಪೇಸ್. ಸೊ ಈ ಒಂದು ಬಾಹ್ಯಾಕಾಶದಲ್ಲಿ ನಮ್ಮ ಭೂಮಿ ಮತ್ತೆ ಚಂದ್ರ ಸೊ ಇವೆರಡಕ್ಕೆ ಸಂಬಂಧಪಟ್ಟಂತೆ 3 ಸ್ಯಾಟಲೈಟ್ಗಳನ್ನು ಈಗ ಎಸ್ಟಾಬ್ಲಿಷ್ ಮಾಡಿದೆ. 3 ಕೂಡ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಶನ್. ಸೊ ಆ ರೀತಿಯಾಗಿ ಭೂಮಿ ಮತ್ತು ಚಂದ್ರನ ಬಾಹ್ಯಾಕಾಶ ಒಂದು ವ್ಯವಸ್ಥೆಯಲ್ಲಿ 3 ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಯಾವುದು ಅಂತ ಹೇಳಿದ್ರೆ ಸೊ ಚೈನಾ ರಾಷ್ಟ್ರ ಈ ರೀತಿಯ 3 ಉಪಗ್ರಹಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅರ್ತ್. ಸೊ ಇಲ್ಲೊಂದು ಸ್ಟೇಷನ್ ಮತ್ತೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಸ್ಯಾಟಲೈಟ್ ಮತ್ತೆ ಇಲ್ಲೊಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಆ 3 ಕೂಡ ಇಂಟರ್ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು 3 ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಪ್ರಪ್ರಥಮ ರಾಷ್ಟ್ರವಾಗಿ ನಾವು ಚೈನಾ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ 3 ಸ್ಯಾಟಲೈಟ್ಗಳು ಅರ್ತ್ ಮೂನ್ ರೀಜನ್ ಆಫ್ ದಿ ಸ್ಪೇಸ್, ಅಂದ್ರೆ ನಮ್ಮ ಬಾಹ್ಯಾಕಾಶದ ಭೂಮಿ ಮತ್ತು ಚಂದ್ರನ ಪ್ರದೇಶದಲ್ಲಿ ಉಡಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ರೀತಿಯ ಆರ್ಬಿಟ್ ನಲ್ಲಿ ಈ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಡಿಸ್ಟೆನ್ಸ್ ರೆಟ್ರೋಗ್ರೇಡ್ ಆರ್ಬಿಟ್ ಅಂತ ಕರಿತೇವೆ. ಅಂದ್ರೆ ತುಂಬಾ ದೂರ ಇರ್ತಕ್ಕಂಥ ರೆಟ್ರೋಗ್ರೇಡ್ ಅಂದ್ರೆ ಹಿಮ್ಮುಖವಾಗಿರ್ತಕ್ಕಂಥ ಕಕ್ಷೆ, ಅಥವಾ ಭೂಮಿ ಯಾವ ದಿಕ್ಕಿನಲ್ಲಿ ತಿರುಗ್ತಾ ಇರುತ್ತೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಕಕ್ಷೆಗೆ ಸೊ ಲಾಂಚ್ ಮಾಡಿರ್ತಾರೆ. ಆ ರೀತಿಯ ಕಕ್ಷೆಗಳನ್ನ ನಾವು ರೆಟ್ರೋಗ್ರೇಡ್ ಅಂತ ಕರಿತೇವೆ, ಅಥವಾ ಹಿಮ್ಮುಖವಾಗಿರ್ತಕ್ಕಂಥ ಕಕ್ಷೆಗಳು ಅಂತ ಕರಿತೇವೆ. ಸೊ ಇವರು ಯೂಸ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನ ಒಂದನ್ನ DRO-A, DRO-B ಮತ್ತೆ DRO-L ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ಸ್ ಅಂದರೆ ತಾಂತ್ರಿಕ ಸಾಧನೆ ಏನು ಅಂತ ನಾವು ನೋಡೋದಾದ್ರೆ ಸೊ ದೇ ಆರ್ ಕನೆಕ್ಟೆಡ್ ಥ್ರೂ ಸ್ಟೇಬಲ್ ಇಂಟರ್ ಸ್ಯಾಟಲೈಟ್ ಮೆಷರ್ಮೆಂಟ್ ಆ್ಯಂಡ್ ಕಮ್ಯುನಿಕೇಶನ್ ಲಿಂಕ್. ಸೊ ಇವು 3ರ ಮಧ್ಯ ಸ್ಟೇಬಲ್ ಆಗಿರ್ತಕ್ಕಂಥದ್ದು ಅಂದರೆ ಸ್ಥಿರವಾಗಿರ್ತಕ್ಕಂಥ ಒಂದು ಸಂವಹನ ವ್ಯವಸ್ಥೆಯಿಂದ 3ಅನ್ನು ಕೂಡ ಸಂಪರ್ಕ ಮಾಡಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಇದೇನಕ್ಕೋಸ್ಕರ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಆಸ್ಟ್ರೋಫಿಸಿಕಲ್ ರಿಸರ್ಚ್ ಸಚ್ ಆಸ್ ಗಾಮಾ ರೇ ಬಸ್ಟ್ ಡಿಟೆಕ್ಷನ್, ಅಂದ್ರೆ ಈ ಒಂದು ಗಾಮಾ ಕಿರಣಗಳ ಒಂದು ಸ್ಫೋಟದ ಪತ್ತೆಯಂತಹ ಖಗೋಳ ಭೌತಿಕ ಸಂಶೋಧನೆಯನ್ನ ಬೆಂಬಲ ಮಾಡಲಿಕ್ಕೆ ಸೊ ಈ 3 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿರ್ತಕ್ಕಂಥ ರಾಷ್ಟ್ರ ಚೈನಾ ಆಗಿರುತ್ತೆ. ಸೊ ಇದ್ರ ಜೊತೆಗೆ ದಿಸ್ ಅಚೀವ್ಮೆಂಟ್ ಏನಿದೆ ಸೊ ಚೈನಾಸ್ ಫ್ಯೂಚರ್ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮತ್ತೆ ಯುಟಿಲೈಸೇಷನ್ ಏನಿದೆ ಸೊ ಭವಿಷ್ಯದಲ್ಲಿ ಚೈನಾದವರು ಮಾಡ್ತಕ್ಕಂಥ ಆಳವಾದ ಅಧ್ಯಯನಕ್ಕೆ ಸೊ ಈ ಒಂದು ಸ್ಯಾಟಲೈಟ್ಸ್ ಇಂದ ಬರ್ತಕ್ಕಂಥ ಡೇಟಾ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟೈಮ್ ಲೈನ್ ಅಂದ್ರೆ ಯಾವ ಹಂತದಲ್ಲಿ ಅವರು ಯಾವ ರೀತಿ ಲಾಂಚ್ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಸೊ ಪ್ರಿಲಿಮಿನರಿ ರಿಸರ್ಚ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2017 ಆರಂಭಿಕವಾಗಿ ಸಂಶೋಧನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2017, ಪೈಲಟ್ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದು 2022 ಅಂಡ್ ಸ್ಯಾಟಲೈಟ್ಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2024 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ಟೈಮ್ ಲೈನ್ ಅನ್ನ ಅವರು ಫಾಲೋ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಕಲಾಂ ಮತ್ತು ಕವಚ 2
2.0 ಕಾರ್ಯಕ್ರಮವು ಯಾವ ವಲಯಕ್ಕೆ ಸಂಬಂಧಿಸಿದೆ? ದ ಇವೆಂಟ್ ಕಲಾಂ ಅಂಡ್ ಕವಚ 2.0 ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ರಕ್ಷಣೆ ಮತ್ತು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಏನಿದು ಕಲಾಂ ಮತ್ತೆ ಕವಚ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಕಲಾಂ ಮತ್ತೆ ಕವಚ 2.0 ಅಂತ ಹೇಳ್ತೇವೆ. ಇದನ್ನ ಡಿಫೆನ್ಸ್ ಲಿಟ್ರೇಚರ್ ಫೆಸ್ಟಿವಲ್ ಅಂತ ಹೇಳ್ತೇವೆ. ನೋಡಿ, ಕವಚ್ ಅಂತಕ್ಕಂಥದ್ದು ಡಿಫೆನ್ಸ್, ನಮಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು. ಕಲಾಂ ಅಂದ್ರೆ ಪೆನ್ನು, ಸೊ ನಾವು ಯೂಸ್ ಮಾಡ್ತಕ್ಕಂಥ ಪೆನ್ನನ್ನು ನಾವು ಕಲಾಂ ಅಂತ ಹೇಳ್ತೇವೆ. ಸೊ ಅವೆರಡನ್ನ ಕನೆಕ್ಟ್ ಮಾಡಿದರೆ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಫೆನ್ಸ್ ಲಿಟ್ರೇಚರ್, ರಕ್ಷಣಾ ಸಾಹಿತ್ಯ ಉತ್ಸವವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆರಡನ್ನ ಒಟ್ಟಿಗೆ ಸೇರಿಸಿ ನಾವು ಕಲಾಂ ಅಂಡ್ ಕವಚ್ 2.0 ಅಂತ ಹೇಳ್ತೇವೆ. ಇದು ಡಿಫೆನ್ಸ್ ಲಿಟ್ರೇಚರ್ ಫೆಸ್ಟಿವಲ್ ಆಗಿರುತ್ತೆ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥ ಏಮ್ ಅಥವಾ ಗುರಿ ಏನು ಅಂತ ನಾವು ನೋಡೋದಾದ್ರೆ ಫಾಸ್ಟರಿಂಗ್ ಡೈಲಾಗ್ ಆನ್ ಇಂಡಿಯಾಸ್ ಡಿಫೆನ್ಸ್ ರಿಫಾರ್ಮ್ಸ್ ಅಂಡ್ ಇನೋವೇಷನ್. ಅಂದ್ರೆ ನಮ್ಮ ಭಾರತ ದೇಶದ ಈ ರಕ್ಷಣಾ ವ್ಯವಸ್ಥೆ ಏನಿದೆ ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ನಾವೀನ್ಯತೆಗಳನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಸಂವಾದವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಕಲಾಂ ಮತ್ತೆ ಕವಚ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರು ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಅಂತ ನಾವು ನೋಡೋದಾದ್ರೆ ಸೆಂಟರ್ ಫಾರ್ ಜಾಯಿಂಟ್ ವಾರ್ಫೇರ್ ಸ್ಟುಡಿಯೋಸ್ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಂದ್ರೆ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಜಂಟಿ ಯುದ್ಧ ಅಧ್ಯಯನ ಕೇಂದ್ರ ಇದನ್ನ ಆಯೋಜನೆ ಮಾಡಿದೆ. ಸೊ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಪೆಂಟಗಾನ್ ಪ್ರೆಸ್ ಇವರ ಒಂದು ಸಹಯೋಗದೊಂದಿಗೆ ಸೊ ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಏನಿದ್ರ ಥೀಮ್, ಈ ಒಂದು ಇವೆಂಟ್ ನ ಥೀಮ್ ಏನಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೆಕ್ಯೂರಿಂಗ್ ಇಂಡಿಯಾಸ್ ರೈಸ್ ಥ್ರೂ ಡಿಫೆನ್ಸ್ ರಿಫಾರ್ಮ್ಸ್, ಅಂದ್ರೆ ರಕ್ಷಣಾ ಸುಧಾರಣೆಗಳನ್ನ ಮಾಡುವ ಮುಖಾಂತರ ಭಾರತದ ಅಭಿವೃದ್ಧಿಯನ್ನ ಸುರಕ್ಷಿತಗೊಳಿಸ್ತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಮಾಡ್ತಕ್ಕಂಥ ಮೇನ್ ಡಿಸ್ಕಷನ್ಸ್ ಯಾವ್ದ್ರ ಮೇಲೆ ಇರುತ್ತೆ ಅಂತ ನಾವು ನೋಡೋದಾದ್ರೆ ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸೈಬರ್ ವಾರ್ಫೇರ್, ಆಟೋನಾಮಸ್ ಡ್ರೋನ್ಸ್ ಮತ್ತೆ ಸ್ಪೇಸ್ ಬೇಸ್ಡ್ ಕೆಪಬಿಲಿಟೀಸ್ ಏನಿರ್ತವೆ ಸೊ ಇದರ ಬಗ್ಗೆ ಹೆಚ್ಚಿನ ಚರ್ಚೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ರಿಫಾರ್ಮಿಂಗ್ ಆಕ್ವಿಸಿಷನ್ ಅಂಡ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್, ಅಂದ್ರೆ ನಾವೇನು ಬೇರೆ ದೇಶಗಳಿಂದ ಈ ಒಂದು ಡಿಫೆನ್ಸ್ ರಿಲೇಟೆಡ್ ಪರ್ಚೇಸ್ ಮಾಡ್ತೇವೆ ಅದನ್ನ ನಾವು ಸ್ವಾಧೀನ ಮತ್ತು ಖರೀದಿ ಪ್ರಕ್ರಿಯೆ ಏನಿದೆ ಸೊ ಇದರಲ್ಲಿ ಸುಧಾರಣೆಗಳನ್ನ ಮಾಡ್ತಕ್ಕಂಥದ್ದು. ಅಂಡ್ ಸ್ಟ್ರೆಂಥನಿಂಗ್ ಇಂಡಿಯಾಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಅಂದ್ರೆ ನಾವು ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು, ನಮ್ಮ ಭಾರತ ದೇಶದಲ್ಲಿಯೇ ಈ ಒಂದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಯಾರಿ ಘಟಕಗಳನ್ನ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅನ್ನ ಪ್ರಬಲಗೊಳಿಸ್ತಕ್ಕಂಥದ್ದು ಅಥವಾ ಬಲಗೊಳಿಸ್ತಕ್ಕಂಥದ್ದು ಕೂಡ ಸೊ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ ನ ಕ್ರೀಡಾಪಟುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿದ್ದಾರೆ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿ ಅಥ್ಲೀಟ್ಸ್ ಕಮಿಷನ್ ಆಫ್ ದಿ ಇಂಡಿಯನ್ ವೇಟ್ ಲಿಫ್ಟ್ ಫೆಡರೇಷನ್. ಸೊ ಭಾರತ ದೇಶದ ವೇಟ್ ಲಿಫ್ಟ್ ಫೆಡರೇಷನ್ಗೆ ಈಗ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಯಾರು ಅಧ್ಯಕ್ಷರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಕೋಮ್ ಮೀರಾಬಾಯಿ ಚಾನು ಅವರನ್ನ ಸೊ ಈಗ ಫೆಡರೇಷನ್ ಅನ್ನ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಒಲಿಂಪಿಕ್ಸ್ ನಲ್ಲಿ ಸಿಲ್ವರ್ ಮೆಡಲ್ ನ ಅವರು ಗೆದ್ದಿರ್ತಾರೆ. ಸೊ ಅವರ ಹೆಸರು ಮೀರಾಬಾಯಿ ಚಾನು ಆಗಿರ್ತಾರೆ. ಸೊ ಇವರು ಅಥ್ಲೀಟ್ಸ್ ಕಮಿಷನ್ ಆಫ್ ದಿ ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಏನಿರುತ್ತೆ ಸೊ ಇದಕ್ಕೆ ಈಗ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಗಿರುತ್ತೆ. ಸೊ ಇವರ ರೋಲ್ ಮತ್ತೆ ಟೆನ್ಯೂರ್ ಏನಿರುತ್ತೆ ಅಂದ್ರೆ 4 ವರ್ಷಗಳ ಕಾಲ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಅವರು ಅಲಂಕರಿಸ್ತಾರೆ. ಸೊ ಇವರ ರೋಲ್ ಏನು ಅಂದ್ರೆ ರೆಪ್ರೆಸೆಂಟ್ ದಿ ಇಂಟ್ರೆಸ್ಟ್ ಆಫ್ ದಿ ಅಥ್ಲೆಟ್ಸ್ ಅಂಡ್ ಆಕ್ಟ್ ಆಸ್ ಬ್ರಿಡ್ಜ್ ಬಿಟ್ವೀನ್ ದೆಮ್ ಅಂಡ್ ದಿ ಗವರ್ನಿಂಗ್ ಬಾಡಿ. ಗವರ್ನಿಂಗ್ ಅಂದ್ರೆ ಸೊ ಒಂದು ಆಡಳಿತ ಮಂಡಳಿ ಅಂತ ಹೇಳ್ತೇವೆ, ಆಡಳಿತ ಮಂಡಳಿ ಅಂತ ಇರುತ್ತೆ. ಅದಾದ್ಮೇಲೆ ಶಿ ವಿಲ್ ಬಿ ಇನ್ ಡೈರೆಕ್ಟ್ ಕನೆಕ್ಟ್ ವಿತ್ ಅಥ್ಲೆಟ್ಸ್. ಸೊ ಕ್ರೀಡಾಪಟುಗಳೊಂದಿಗೆ ನೇರವಾಗಿ ಅವರು ಸಂಪರ್ಕವನ್ನು ಹೊಂದಿರ್ತಾರೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಹಿತಾಸಕ್ತಿಗಳೇನಿರುತ್ತೆ ಆ ಹಿತಾಸಕ್ತಿಗಳನ್ನ ಈ ಒಂದು ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಈ ಒಂದು ಅಧ್ಯಕ್ಷ ಸ್ಥಾನದ ವತಿಯಿಂದ ಅವರು ವಹಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಒಂದು ವೈಸ್ ಚೇರ್ಪರ್ಸನ್ ಕೂಡ ಇರ್ತಾರೆ, ಉಪಾಧ್ಯಕ್ಷರು ಕೂಡ ಇರ್ತಾರೆ. ಸೊ ಉಪಾಧ್ಯಕ್ಷರನ್ನಾಗಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ವಿನ್ ಆಗಿರ್ತಕ್ಕಂಥ ಸತೀಶ್ ಕುಮಾರ್ ರವರನ್ನ ಸೊ ಈ ಒಂದು ಫೆಡರೇಷನ್ಗೆ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಮೀರಾಬಾಯಿ ಚಾನು ಅವರ ಅಚೀವ್ಮೆಂಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಟೋಕಿಯೋ 2020 ಒಲಿಂಪಿಕ್ಸ್ ನಲ್ಲಿ ಟೋಕಿಯೋದಲ್ಲಿ ನಡೆದಿರ್ತಕ್ಕಂಥ 2020 ಒಲಿಂಪಿಕ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿರ್ತಕ್ಕಂಥ ಭಾರತ ದೇಶದ ಮೊದಲ ವೇಟ್ ಲಿಫ್ಟರ್ ಆಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ 22 years
ಮೀಟರ್ಸ್ ವೆಯ್ಟ್ ಏನಿರುತ್ತೆ ಅಂದ್ರೆ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಕ್ಕಂಥ ಒಂದು ವೇಟಿಂಗ್ ಏನಿರುತ್ತೆ ಸೊ ಅದನ್ನ ಇವರು ಕೊನೆಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿನ್ನಿಂಗ್ ಗೋಲ್ಡ್ ಅಟ್ 2017 ವರ್ಲ್ಡ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂದ್ರೆ 2017 ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆಲ್ಲುವ ಮೂಲಕ ಒಲಿಂಪಿಕ್ಸ್ ಅಲ್ಲಿ ಅವರು ಸಿಲ್ವರ್ ಮೆಡಲ್ ಅನ್ನ ಗೆದ್ದಿರ್ತಾರೆ. 2017 ಅಲ್ಲಿ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಏನಿರುತ್ತೆ ಸೊ ಇದರಲ್ಲಿ ಗೋಲ್ಡ್ ಅನ್ನ ಗೆಲ್ಲುವ ಮುಖಾಂತರ 22 ಇಯರ್ಸ್ ಆಫ್ ವೇಟಿಂಗ್ ಏನಿರುತ್ತೆ ಸೊ ಅದನ್ನ ಕೊನೆಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಈ ಒಂದು ಫೆಡರೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನ್ಯಾಷನಲ್ ಗವರ್ನಿಂಗ್ ಬಾಡಿ ಫಾರ್ ದಿ ಸ್ಪೋರ್ಟ್ಸ್ ಅಂಡ್ ವೇಟ್ ಲಿಫ್ಟಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಭಾರತ ದೇಶದಲ್ಲಿ ಒಂದು ವೇಟ್ ಲಿಫ್ಟಿಂಗ್ ಆಗಿರ್ಬೋದು ಮತ್ತೆ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಆಡಳಿತ ಮಂಡಳಿಯಾಗಿ ಈ ಒಂದು ಫೆಡರೇಷನ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1935 ವಿಜಯ್ ಚಂದ್ ಮಹತಾಬ್ ಅವರು ಫಸ್ಟ್ ಪ್ರೆಸಿಡೆಂಟ್ ಆಗಿ ಇದಕ್ಕೆ ಆಯ್ಕೆ ಆಗಿರ್ತಾರೆ. ಅಫಿಷಿಯಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 1960 ಸೊ ಇದು ಸೊಸೈಟಿ ಆಗಿ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಫಿಲಿಯೇಷನ್ಸ್ ಅಥವಾ ಇದರ ಅಂಗ ಸಂಸ್ಥೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ಗೆ ಇದು ಅಫಿಲಿಯೇಟ್ ಆಗಿರುತ್ತೆ. ಏಷ್ಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಮತ್ತೆ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಏನಿರುತ್ತೆ ಸೊ ಇದರೆಲ್ಲದರ ಜೊತೆ ಇದು ಅಫಿಲಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ರೆಕಗ್ನೈಸ್ಡ್ ಬೈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂಡ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಅಂದ್ರೆ ಇದು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು ಮತ್ತೆ ಯುವ ಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಕೂಡ ಇದು ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಫೆಡರೇಷನ್ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪಾತ್ರ ಮತ್ತು ಚಟುವಟಿಕೆಗಳನ್ನ ನಾವು ನೋಡೋದಾದ್ರೆ ವೇಟ್ ಲಿಫ್ಟಿಂಗ್ ಇವೆಂಟ್ಸ್ ಅದು ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಯೂತ್ ಜೂನಿಯರ್ ಮತ್ತೆ ಸೀನಿಯರ್ ಚಾಂಪಿಯನ್ಶಿಪ್ ಆಗಿರ್ಬೋದು. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಯೂತ್ ಜೂನಿಯರ್ ಸೀನಿಯರ್ ಚಾಂಪಿಯನ್ಶಿಪ್ಗಳು ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ವೇಟ್ ಲಿಫ್ಟಿಂಗ್ ಇವೆಂಟ್ಗಳನ್ನ ನೋಡಿಕೊಳ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ಸೊ ಇದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗೆ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ಈ ಒಂದು ಆಂಟಿ ಡೋಪಿಂಗ್ ಮೆಷರ್ಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಅಂದ್ರೆ ಸೊ ಈ ಒಂದು ಉದ್ದೀಪನ ಮದ್ದುಗಳ ಸೇವನೆ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ಒಂದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರಿಂದ ಪ್ರಸಿದ್ಧವಾದ ಯಾವ ಸಂಗೀತ ವಾದ್ಯಕ್ಕೆ ಪ್ರತಿಷ್ಠಿತ GI ಟ್ಯಾಗ್ ಅನ್ನ ನೀಡಲಾಗಿದೆ? ಸೊ ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಡ್ ಫೇಮಸ್ ಬೈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಹ್ಯಾಸ್ ಬಿನ್ ಗ್ರಾಂಟೆಡ್ ದ ಪ್ರೆಸ್ಟಿಜಿಯಸ್ GI ಟ್ಯಾಗ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇವರು ಫೇಮಸ್ ಮಾಡಿರ್ತಕ್ಕಂಥ ಶಹನಾಯಿ ಏನಿರುತ್ತೆ ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸೊ ಇವರು ಈ ಒಂದು ಶೈನಾ ಏನಿರುತ್ತೆ ಸೊ ಇದನ್ನ ಇಂಟರ್ನ್ಯಾಷನಲಿ ಫೇಮಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಶೈನಾಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೂ ಕೂಡ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಅದು ಯಾವ್ದ್ಯಾವ್ದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಈ ಶಹನಾ ಏನಿದೆ ಇದನ್ನ ಟ್ರೆಡಿಷನಲ್ ವಿಂಡ್ ಇನ್ಸ್ಟ್ರೂಮೆಂಟ್ ಡೀಪ್ಲಿ ರೂಟೆಡ್ ಇನ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಭಾರತ ದೇಶದ ಶಾಸ್ತ್ರೀಯ ಸಂಗೀತದಲ್ಲಿ ಆಳವಾಗಿ ಬೇರಿರತಕ್ಕಂಥ ಸಾಂಪ್ರದಾಯಿಕ ಗಾಳಿ ವಾದ್ಯ ಅಂತ ಕರಿತೇವೆ. ಅಂದ್ರೆ ಶಹನಾಯನ್ನ ಸೊ ನಾವು ಊದುವ ಮುಖಾಂತರ ಅದು ಪ್ಲೇ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸೊ ಇವರು ಭಾರತ ರತ್ನ ಅವಾರ್ಡ್ ಕೂಡ ಬಂದಿರುತ್ತೆ. ಸೊ ಈ ಒಂದು ಶಹನಾಯನ್ನ ಗ್ಲೋಬಲ್ ರೆಕಗ್ನಿಷನ್ ಅಂದ್ರೆ ಜಾಗತಿಕವಾಗಿ ಇದಕ್ಕೆ ಒಂದು ಮನ್ನಣೆಯನ್ನ ತಂದುಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಅದರ್ ರೆಕಗ್ನಿಷನ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಬನಾರಸಿ ತಬಲಾ ಆಗಿರ್ಬೋದು ಮತ್ತೆ ಬನಾರಸಿ ಬಾರ್ವಾನ್ ಮಿರ್ಚಿ ಆಗಿರ್ಬೋದು ಇವಕ್ಕೂ ಕೂಡ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಬನಾರಸಿ ತಬಲಾ ಮತ್ತೆ ಬನಾರಸಿ ಬರ್ವಾನ್ ಮಿರ್ಚ್ ಏನಿರುತ್ತೆ ಸೊ ಈ ಒಂದು ಉತ್ಪನ್ನಗಳಿಗೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು GI ಟ್ಯಾಗ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಸೊ ಶಹನಾಯ್ಸ್ ಯುನಿಕ್ ಐಡೆಂಟಿಟಿ ಮತ್ತೆ ಕ್ರಾಫ್ಟ್ ಮ್ಯಾನ್ಶಿಪ್ ಅಂದ್ರೆ ಆ ಒಂದು ಕರಕುಶಲತೆ ಮತ್ತೆ ವಿಶಿಷ್ಟ ಗುರುತನ್ನ ಈ ಟ್ಯಾಗ್ ಗುರುತಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರೊಂದಿಗೆ ಆರ್ಟಿಸನ್ಸ್ ಮತ್ತೆ ಮ್ಯೂಸಿಷಿಯನ್ಸ್ ಅನ್ನ ಕೂಡ ಪ್ರಮೋಟ್ ಮಾಡುತ್ತೆ ಅಥವಾ ಉತ್ತೇಜನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು 6th ಇಂಡಿಯಾ ಉಜ್ಬೇಕಿಸ್ತಾನ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಸೊ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ನಡೀತಾ ಇರ್ತಕ್ಕಂಥ ಜಂಟಿ ಮಿಲಿಟರಿ ಅಭ್ಯಾಸ. ಸೊ ಈ ಒಂದು ಅಭ್ಯಾಸವನ್ನ ನಾವೇನಂತ ಕರಿತೀವಿ ಅಂದ್ರೆ ದಸ್ತಲಿಕ್ 6 ಅಂತ ಹೇಳ್ತೇವೆ. ಸೊ ದಸ್ತಲಿಕ್ ಅನ್ನೋದು ಯಾವ
ಎರಡು ರಾಷ್ಟ್ರಗಳ ನಡುವೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ, ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಮಿಲಿಟರಿ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಮಿಲಿಟರಿಗೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ಆಗಿರುತ್ತೆ. ಬಿಕಾಸ್ ನಮಗೆ ನೇವಿ ಎಕ್ಸರ್ಸೈಸ್ ಇದೆ, ಈವನ್ ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ಇವೆಲ್ಲಕ್ಕೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸಸ್ ನಡೀತಾ ಇರುತ್ತೆ. ಸೊ ಈ ಒಂದು ಡಸ್ಲಿಕ್ ಅಂತಕ್ಕಂಥದ್ದು ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದು ಮಹಾರಾಷ್ಟ್ರದ ಪುಣೆದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಅಂದ್ರೆ ಇದರ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಕೌಂಟರ್ ಟೆರರಿಸಂ ಮಿಷನ್ ಅಂದ್ರೆ ಈ ಒಂದು ಭಯೋತ್ಪಾದನಾ ನಿಗ್ರಹಣ ಕಾರ್ಯಾಚರಣೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್, ಸೊ ಈ ಒಂದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳಾಗಿರ್ಬೋದು, ರೈಡ್ಸ್, ಸರ್ಚ್ ಅಂಡ್ ಡೆಸ್ಟ್ರಾಯ್ ಆಪರೇಷನ್ಸ್, ನ್ಯೂಟ್ರಲೈಸಿಂಗ್ ಥ್ರೆಟ್ಸ್ ಯೂಸಿಂಗ್ ಏರ್ ಅಸೆಟ್ಸ್ ಅಂದ್ರೆ ಈ ಒಂದು ವಾಯು ಸ್ವತ್ತುಗಳನ್ನು ಬಳಸಿಕೊಂಡು ಬೆದರಿಕೆಗಳನ್ನು ತಟಸ್ಥಗೊಳಿಸ್ತಕ್ಕಂಥ ಒಂದು ಭಯೋತ್ಪಾದನಾ ಚಟುವಟಿಕೆಗಳೇನಿರ್ತವೆ, ಸೊ ಇದರ ಮೇಲೆ ಒಂದು ಅಭ್ಯಾಸ ನಡೆಸ್ತಕ್ಕಂಥ ಒಂದು ಈವೆಂಟ್ ಇದಾಗಿರುತ್ತೆ. ಸೊ ಇಂಡಿಯಾ ನೇವಿ ಹೋಸ್ಟ್ ಮೇಘಾಯಾನ್ 25. ಸೊ ಈ ಒಂದು ಮೇಘಾಯಾನ್ 25 ಅನ್ನ ಸೊ ನಮ್ಮ ಭಾರತ ದೇಶದ ನೌಕಾಪಡೆ ಈಗ ಲಾಂಚ್ ಮಾಡಿರುತ್ತೆ. ಸೊ ಇದು 3rd ಎಡಿಷನ್ ಅಥವಾ 3ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಆವೃತ್ತಿಯನ್ನ ನವದೆಹಲಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದು ಮೇಘಯಾನದ ಒಂದು ಪರ್ಪಸ್ ಏನು ಅಂತ ನಾವು ನೋಡೋದಾದ್ರೆ, ಕಮಾಮರೇಟ್ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಡೇ. ಸೊ ಈ ಒಂದು ವಿಶ್ವ ಹವಾಮಾನ ಸಂಸ್ಥೆ ಏನಿದೆ, ಸೊ ಅದರ ದಿನವನ್ನ ಸ್ಮರಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಲಾಗಿರುತ್ತೆ. ಸೊ ಥೀಮ್ ಏನ್ ತಗೊಂಡಿರ್ತಾರೆ ಅಂದ್ರೆ, ಕ್ಲೋಸಿಂಗ್ ದಿ ಅರ್ಲಿ ವಾರ್ನಿಂಗ್ ಗ್ಯಾಪ್ ಟುಗೆದರ್ ಅಂದ್ರೆ ಈ ಒಂದು ಮುನ್ನೆಚ್ಚರಿಕೆ ವ್ಯವಸ್ಥೆಯ ಅಂತರ ಏನಿರುತ್ತೆ, ಸೊ ಅದನ್ನ ಒಟ್ಟಾಗಿ ಕಡಿಮೆ ಮಾಡುವುದು. ಸೊ ಈ ವರ್ಷದ ಮೇಘಯಾನ್ನ ಥೀಮ್ ನಾಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಏಮ್ ಟು ಎನ್ಹಾನ್ಸ್ ಮೆರಿಟೈಮ್ ಸೇಫ್ಟಿ, ಕೋಆರ್ಡಿನೇಷನ್ ಥ್ರೂ ಅಡ್ವಾನ್ಸ್ಮೆಂಟ್ಸ್ ಇನ್ ಮೆಟೀರಿಯಲಾಜಿಕಲ್ ಅಂಡ್ ಓಷನಾಲಜಿ ಅಂದ್ರೆ ಈ ಒಂದು ಹವಾಮಾನ ಶಾಸ್ತ್ರ ಆಗಿರ್ಬೋದು, ಸಮುದ್ರ ಶಾಸ್ತ್ರ ಆಗಿರ್ಬೋದು, ಇದರಲ್ಲಿ ಬರ್ತಕ್ಕಂಥ ಒಂದು ಕಡಲ ಸುರಕ್ಷತೆ ಮತ್ತು ಸಮನ್ವಯ ಏನಿರುತ್ತೆ, ಸೊ ಇವೆರಡನ್ನ ಹೆಚ್ಚಿಸುವ ಗುರಿಯಿಂದ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 851. So here you can pause the video. So this is question number 1. You can read and give the answers in comment section, and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾನು ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.